ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತಸ್ಮಿನ್ ಗತೆ ಭೀಮಸೇನಾರ್ಜುನಾಭ್ಯಾಂ ವಿದ್ರಾವಿತೆ ರಾಜಸಂಘೇ ಸಮಸ್ತೆ ಭೀಷ್ಮಃ ಸೇನಾಮಪಹೃತ್ಯ ಅಪಯಾತಃ ದುರ್ಯೋಧನಸ್ತಂ ನಿಶಿಚ ಉಪಜಗ್ಮಿವಾನ್. ಯುದ್ಧ ಮುಗಿದ್ಮೇಲೆ ರಾತ್ರಿಯಲ್ಲಿ ದುರ್ಯೋಧನ ಭೀಷ್ಮರ ಹತ್ರ ಹೋಗಿ ಸಂಸ್ರಾವಿತ ಕ್ರೂರವಚಸ್ಸತೇನ ಚಕ್ರೇ ಸತ್ಯಂ ಮೃತ್ಯುಭಯಂ ವಿಹಾಯ ಶಕ್ತ್ಯಾ ಹನಿಷ್ಯಾಮಿ ಪರಾನಿತಿ ಸ್ಮ ಚಕ್ರೇ ಚ ತತ್ಕರ್ಮ ತಥಾ ಪರೇದ್ಯುಃ. ಸಂಶ್ರಾವಿತಃ ಕ್ರೂರವಚಃ ಸಹ ತೇನ ಚಕ್ರೇ ಸತ್ಯಂ ಮೃತ್ಯುಭಯಂ ವಿಹಾಯ ಶಕ್ತ್ಯಾ ಹನಿಷ್ಯಾಮಿ ಪರಾನ್ ಇತಿ ಸ್ಮ ಚಕ್ರೇ ಚ ತತ್ಕರ್ಮ ತಥಾ ಪರೇದ್ಯುಃ. ಸಂಶ್ರಾವಿತಃ ಕ್ರೂರವಚಃ, ಅವ್ರು ಭಾಳ ಕೆಟ್ಟದಾಗಿ ಬೈದ ಭೀಷ್ಮರನ್ನ. ತಾತಾಂತ ಗೌರವ ಇಲ್ಲ, ಸೇನಾಧಿಪತಿಯಿಂದ ಕುರುವೃದ್ಧ ಅಂತ ಇಲ್ಲ, ಅಂಥ ಆಜೀವ ಬ್ರಹ್ಮಚಾರಿ ಎಷ್ಟಿದೆ ಗುಣಗಳು ಪಾಪ ಅವರಿಗೆ. ಸಂಶ್ರಾವಿತಃ, ಕೆಟ್ಟದಾಗಿ ಬೈದವರು, ನೀವು ಪಕ್ಷಪಾತಿಗಳು ಹಾಗೆ ಹೀಗೆ ಅಂತೇಳಿ. ತೇನ ಚಕ್ರೇ ಸತ್ಯಂ ಮೃತ್ಯುಭಯಂ ವಿಹಾಯ, ಆಗ ಅವರು ಪ್ರತಿಜ್ಞೆಯನ್ನು ಮಾಡಿದರು. ಏನಂತ? ಶಕ್ತ್ಯಾ ಹರಿಷ್ಯಾಮಿ ಪರಾನ್, ಶಕ್ತಿ ಇದ್ದಷ್ಟು ನಾನು ಮೃತ್ಯುಭಯಂ ವಿಹಾಯ, ಸಾವಿಗೆ ಭಯ ಬಿಟ್ಟುಬಿಟ್ಟು ಶಕ್ತಿ ಇದ್ದಷ್ಟು ಕೂರ್ತೇನೆ ನಾಳೆ ಅಂಥೇಳಿ ಪ್ರತಿಜ್ಞೆ ಮಾಡಿದರು. ಚಕ್ರೇ ಚ ತತ್ಕರ್ಮ ತಥಾ ಪರೇದ್ಯುಹು. ಮರುದಿವಸ ಅಷ್ಟೇ ಮೊದಲಿಗಿಂತ ಹೆಚ್ಚಾಗಿ ಯುದ್ಧವನ್ನು ಮಾಡಿದರು ಭೀಷ್ಮರು. ಅದನ್ನು ಹೇಳ್ತಾರೆ, ತಮ್ ಶಕ್ತಿತೋ ಜುಗುಪುರುಧಾರ್ಥ ರಾಷ್ಟ್ರಾಹ. ಮೊದಲೇ ಹೇಳಿದ್ದಾರೆ ಅವರು, ಭೀಷ್ಮಮೇವಾಭಿರಕ್ಷಂತೋ ಭವಂತ ಸರ್ವ ಏವ ಹಿ ಅಂತೇಳಿ. ಅದಕ್ಕೆ ಭೀಷ್ಮರು ಪ್ರೊಟೆಕ್ಷನ್ ಕೊಡಬೇಕು, ಅವರು ಯುದ್ಧ ಮಾಡಬೇಕು. ಅಂದರೆ ಅವರೇ ಪ್ರೊಟೆಕ್ಷನ್ ತೊಗೊಳ್ಳೋರು ಎಷ್ಟು ಯುದ್ಧ ಮಾಡ್ಬೋದು. ಭೀಮನಿಗೆ ಯಾರು ಪ್ರೊಟೆಕ್ಷನ್ನೂ ಬೇಕಿಲ್ಲ. ಅದರ್ವೈಸ್ ಏನು ಮಾಡ್ತಿದ್ದು, ಭೀಮನ ಪ್ರೊಟೆಕ್ಷನ್ನೇ ಎಲ್ರಿಗೂ ಇರ್ತಿತ್ತು. ಭೀಷ್ಮರ ಲಿಮಿಟೇಷನ್ ಇದೆ, ಗ್ರೇಟ್ನೆಸ್ ಇದೆ, ಲಿಮಿಟೇಷನ್ ಇದೆ. ಆದರೆ ಭೀಮನದ್ದು ಎಲ್ಲರಿಗೂ ಮೀರಿದ್ದು. ಅದನ್ನೇ ದುರ್ಯೋಧನ ಹೇಳಿದ್ದು, ಭೀಮಾಭಿರಕ್ಷಿತಂ ಪರ್ಯಾಪ್ತಂಪಿತಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ತಂ ಶಕ್ತಿತೋ ಜುಗುಪುಃ ಧಾರ್ತ ರಾಷ್ಟ್ರಾಃ ತೇನಾರ್ದಿತಾಃ ಚೇದಿ ಪಾಂಚಾಲಮತ್ಸ್ಯಾಃ ಪರಾದ್ರವದ್ ಭೀಷ್ಮಬಾಣೋರುಭೀತಾಃ ಸಿಂಹಾರ್ದಿತಾಃ ಕ್ಷುದ್ರಮೃಗಾ ಇವಾರ್ತಾಃ. ತಂ ಶಕ್ತಿತಃ ಜುಗುಪುಃ ಧಾರ್ತ ರಾಷ್ಟ್ರಾಃ ತೇನ ಅರ್ದಿತಾಃ ಚೇದಿ ಪಾಂಚಾಲಮತ್ಸ್ಯಾಃ ಪರಾದ್ರವನ್ ಭೀಷ್ಮಬಾಣೋರುಭೀತಾಃ ಸಿಂಹಾರ್ದಿತಾಃ ಕ್ಷುದ್ರಮೃಗಾಃ ಇವ ಆರ್ತಾಃ. ತಂ ಶಕ್ತಿತಃ ಜುಗುಪುಃ ಧಾರ್ತರಾಷ್ಟ್ರ, ಎಲ್ಲ ಶಕ್ತಿಯನ್ನು ಹಾಕಿ ಧಾರ್ತರಾಷ್ಟ್ರರು. ಆ ಬಹುವಚನ ವಾದ್ಯರ್ಥ ಇದ್ದರೆ ದುರ್ಯೋಧನಾದಿಗಳು ಪ್ಲಸ್ ಉಳಿದವರೆಲ್ಲ ಸೇರಿಬಿಟ್ಟು ತೇನ ಅರ್ದಿತಾಃ, ಆ ಭೀಷ್ಮರಿಂದ ಅರ್ದಿತಾಃ ಪೀಡಿತರಾದಂತಹ ಚೇದಿ ಪಾಂಚಾಲ ಮತ್ಸ್ಯಾಃ ಪರಾದ್ರವನ್ ಭೀಷ್ಮ ಬಾಣಮೂರುಭೀತಾಃ, ಭೀಷ್ಮರ ಬಾಣಗಳಿಗೆ ಭಾರಿ ಭಯಪಟ್ಟವರಾಗಿ ಚೇದಿ ಪಾಂಚಾಲ ಮತ್ಸ್ಯ ದೇಶದ ರಾಜರುಗಳು ಪರಾದ್ರವನ್ ಅಲ್ಲಿಂದ ಓಡೋದ್ರು. ಹೇಗೆ? ಏನು ನೀವು ಕಟ್ ಮಾಡಬೇಕು ಮಾಡಿ. ಸಿಂಹಾರ್ದಿತಾಃ ಕ್ಷುದ್ರಮೃಗಾಃ ಇವ ಆರ್ತಾಃ, ಸಿಂಹದಿಂದ ಪೀಡಿತರಾದಂತಹ ಕ್ಷುದ್ರ ಮೃಗಗಳು ಹೇಗೆ ಆಗೋಡೋರು. ಅಂದರೆ ಭೀಷ್ಮರ ಪರಾಕ್ರಮ ಸಿಂಹದಂತೆ ಇತ್ತು, ಚೇದಿ ಪಾಂಚಾಲ ಬದಲಾದವರ ಪರಾಕ್ರಮ ಜಿಂಕೆಗಳಂತೆ ಆಗಿತ್ತು. ಎಲ್ಲ ದಿಕ್ಕಾಪಾಲಾಗೊಡೋರು. ಇಲ್ಲಿ ಚೇದಿ ಅಂದರೆ ಯಾರೋ ಯಾರತ್ತ? ಅದು ಸರಿ, ಯಾರತ್ತ? ಸಹದೇವ ಅಲ್ಲ, ಯಾರು ಹೇಳಿ. ಯಾರು? ಶಿಶುಪಾಲ ಸತ್ತೋಗಿದಾರಲ್ಲ, ಮತ್ತು ಯಾರೀಗ? ಪಗ ಯಾರು? ಅಲ್ಲ, ಜರಾಸಂಧನ ಮಗ ಸಹದೇವ. ಯಾರು? ಹೋಯ್ತು, ದೃಷ್ಟಕೇತು. ಗೊತ್ತಾಯ್ತಾ? ದೃಷ್ಟಕೇತು ಅವನು. ಆಮೇಲೆ ಪಾಂಚಾಲರಲ್ಲಿ ಯಾರು?
ದೃಪದ ದೃಷ್ಟದ್ಯುಮ್ನೆಲ್ಲ ಬಂದುಬಿಡ್ತಾರೆ, ಪಾಂಚಾಲ ಜಾಸ್ತಿ ಇದ್ದಾರೆ. ಮತ್ಸ್ಯ ದೇಶದವ್ರು ಯಾರು? ವಿರಾಟ. ಅಷ್ಟು ಜನಗಳು ಕೂಡ ಪರಾದ್ರವನ್ ಭೀಷ್ಮ ಬಾಣೋರು ಭೀತಾ ಸಿಂಹಾರ್ದಿತಾ ಕ್ಷುದ್ರಮೃಗಾ ಇವ ಆರ್ತಾ ಸಂಸ್ಥಾಪ್ಯತಾನ್ ಭೀಷ್ಮಭಿಪ್ರಯಾಂತಂ ಅಲಂಬುಸೋ ಅವಾರಯತ್ ಪಾರ್ಥಸೂನುಂ ವಿಜಿತ್ಯತಂ ಕೇಶವಭಾಗಿನೇಯೋ ಯಯೌ ಭೀಷ್ಮಂ ಧಾರ್ತರಾಷ್ಟ್ರೋ ಅಮುಮಾರ. ಸಂಸ್ಥಾಪ್ಯತಾನ್ ಭೀಷ್ಮಂ ಅಭಿಪ್ರಯಾಂತಂ ಅಲಂಬುಸಃ ಅವಾರಯತ್ ಪಾರ್ಥಸೂನುಂ. ತಾನ್ ಸಂಸ್ಥಾಪ್ಯ ಓಡೋರ್ನಲ್ಲಿ ನಿಲ್ಲಿಸಿಬಿಟ್ಟು ಭೀಷ್ಮಂ ಅಭಿಪ್ರಯಾಂತಂ ಭೀಷ್ಮರ ಮೇಲೆ ಹೊರಟ. ಅಲಂಬುಸಃ ಯಾರು ಹೊರಟರು? ವಾರಯತ್ ಸೂರ್ಯಸೂನು ಪಾರ್ಥಸೂನು. ಪಾರ್ಥಸೂನು ಯಾರು? ಅಭಿಮನ್ಯು. ಪಾರ್ಥನಿಗೆ ಇನ್ನೂ ಮಕ್ಕಳಿದ್ದರೂ ಕೂಡ ಇಲ್ಲಿ ಮುಖ್ಯವಾಗಿ ಪಾರ್ಥಸೂರು ಅಂದರೆ ಹೇಗೆ ಭೂರಿ ಸೋಮದತ್ತಿ ಅಂದ ತಕ್ಷಣ ಯಾರು ಬರ್ತಾರೆ? ಸೋಮದತ್ತಿ ಅಂದ ತಕ್ಷಣ ಯಾರು? ಸೋಮದತ್ತಿ. ಸೋಮದಸ್ತಿ ತಥೈವಚ. ಭೂರಿಶ್ರವಸ್ ಬರ್ತಾನೆ. ತುಂಬ ಮಕ್ಕಳು 3 ಜನ ಇದ್ದರೂ ಕೂಡ ಪ್ರಧಾನ ಆತ. ಅದೇ ರೀತಿಯಲ್ಲಿ ಅರ್ಜುನನ ಮಕ್ಕಳಲ್ಲಿ ಪ್ರಧಾನ ಯಾರು? ಅಭಿಮನ್ಯು. ಆರ್ಥ ಹೊರಟ. ಅದು ನೋಡಿ ಅಲಂಬುಸ ಅನ್ನೋ ರಾಕ್ಷಸ ಅಡ್ಡ ಬಂದ ಅಭಿಮನ್ಯುವಿಗೆ. ಭೀಷ್ಮರ ಮೇಲೆ ಅಭಿಮನ್ಯು ಎತ್ತಕ್ಕೆ ಹೊರಟ. ಭೀಷ್ಮರು ಪಾಂಡವರಿಗೆ ತಾತ, ಅಭಿಮನ್ಯುವಿಗೆ ಮುತ್ತಾತ. ಆತನ ಮೇಲೆ ಮರಿಮೊಂಬಾಗ ಯುದ್ಧಕ್ಕೆ ಹೋದಾಗಾಯಿತು. ಆಗ ಅಲಂಬುಸ ಅಡ್ಡ ಬಂದ. ವಿಜಿತ್ಯತಂ ಕೇಶವ ಭಾಗಿನೇಯ. ಮತ್ತೆ ಕ್ಲಿಯರ್ ಮಾಡ್ತಾರೆ, ಕೇಶವ ಭಾಗಿನೇಯ. ಭಾಗಿನೇಯ ಅಂದ್ರೇನು? ತಂಗಿಯ ಮಗ. ಭಗಿನಿ ಭಾಗಿನೇಯ. ಯಾರು ಭಾಗಿನೇಯ? ಕೇಶವ ಭಾಗಿನೇಯ, ಕೃಷ್ಣನ ತಂಗಿಯ ಮಗ. ಅಂದರೆ ಯಾರು? ಅಭಿಮನ್ಯು. ವಿಜಿತ್ಯತಂ ಕೇಶವ ಭಾಗಿನೇಯ ಯಯೌ ಭೀಷ್ಮಂ ಧಾರ್ತರಾಷ್ಟ್ರ ಅಮುಮ್ಮಾರ. ಭಾಗಿನೇಯ ಅಲಂಬುಸನ್ನು ಸೋಲಿಸಿಬಿಟ್ಟ. ಯಾರೋ? ಅಭಿಮನ್ಯು. ಭೀಷ್ಮಂ ಧಾರ್ತರಾಷ್ಟ್ರೋ ಅಮುಮಾರ. ಆ ಸಮಯದಲ್ಲಿ ಯಯೌ ಭೀಷ್ಮಂ ಧಾರ್ತರಾಷ್ಟ್ರ ಅಮುಮ್ಮಾರ. ಆ ಸಮಯದಲ್ಲಿ ಭೀಷ್ಮರಲ್ಲಿ ಹೊರಟಾಗ ಇವನು ದುರ್ಯೋಧನ ಅಡ್ಡ ಬಂದ. ಯಾರ ಮೇಲೆ? ಯಾರಿಗೆ ಅಡ್ಡ ಬಂದ ದುರ್ಯೋಧನ? ಅಭಿಮನ್ಯುವಿಗೆ. ತದ್ಯುದ್ಧಮಾಸೀತ್ ನೃಪಪಾರ್ಥಪುತ್ರಯೋ ವಿಚಿತ್ರಮತ್ಯದ್ಭುತಮುಗ್ರರೂಪಂ ಸಮಂ ಚಿರಂ ತತ್ರ ಧನುಶ್ಚಕರ್ತ ಧ್ವಜಂಚ ರಾಜ ಸಹಸಾಭಿಮನ್ಯೋ. ತದ್ಯುದ್ಧಮಾಸೀತ್ ನೃಪಪಾರ್ಥಪುತ್ರಯೋ. ತದ್ಯುದ್ಧಂ ಆಸೀತ್ ನೃಪಪಾರ್ಥಪುತ್ರಯೋ. ಹೇಗೆ? ವಿಚಿತ್ರಂ, ಅತ್ಯದ್ಭುತಂ, ಉಗ್ರರೂಪಂ, ಸಮಂ, ಚಿರಂ. ಇಂಥ ಯುದ್ಧ ನಡೀತಂತೆ. ಅತ್ಯದ್ಭುತ ಯುದ್ಧ, ಸಮಸಮ ಯುದ್ಧ, ಉಗ್ರವಾದ ಯುದ್ಧ ಚಿರಕಾಲ ನಡೀತು. ಆ ಹೊತ್ತಿನಲ್ಲಿ ಧನುಶ್ಚಕರ್ತ ಧ್ವಜಂಚ ರಾಜ. ಆಗ ಅಭಿಮನ್ಯುವಿನ ಧನುಸ್ಸನ್ನು ಕತ್ತರಿಸಿದ, ಧ್ವಜವನ್ನು ಯಾರ? ರಾಜ ದುರ್ಯೋಧನ. ಸಹಸಾ ಅಭಿಮನ್ಯೋ. ಅಭಿಮನ್ಯುವಿನ ಇದ್ದಕ್ಕಿದ್ದಾಗೆ ಕೊನೆಯ ಸ್ಟೆಪ್ಪಲ್ಲಿ ಅಭಿಮನ್ಯುವಿನ ಧ್ವಜ ಮತ್ತು ಧನುಸ್ಸನ್ನು ದುರ್ಯೋಧನ ಕತ್ತರಿಸಿ ಹಾಕಿದ. ಅಥೈರಮುಗ್ರೈಶ್ಚ ಶರೈರ್ವವರ್ಷ ಸೂತಂಚ ತಸ್ಯಾಶು ಜಘಾನ ವೀರಃ ತಥಾ ಸದದ್ಭೀಮಸೇನೋ ನೃಪಂ ತಂ ಜಘಾನ ಚಾಶ್ವಾನ್ ಧೃತರಾಷ್ಟ್ರಜಸ್ಯ. ಅಥ ಏನಂ ಉಗ್ರೈಃ ಚ ಶರೈಃ ವವರ್ಷ ಸೂತಂಚ ತಸ್ಯ ಆಶು ಜಘಾನ ವೀರಃ ತದಾ ಆಸದ್ಭೀಮಸೇನಃ ನೃಪಂ ತಂ ಜಘಾನ ಚಾಶ್ವಾನ್ ಧೃತರಾಷ್ಟ್ರಜಸ್ಯ. ಅಷ್ಟೇ ಅಲ್ಲ, ಏನಂ ಉಗ್ರೈಶ್ಚ ಶರೈಃ ವವರ್ಷ. ಬಾಣಗಳ ಮಳೆಯನ್ನೇ ಕರೆದ. ಯಾರ ಮೇಲೆ? ಜೊತೆಗೆ ಸೂತನನ್ನು ಕೊಂದಾಕಿದ. ತಸ್ಯಾಶು ಜಘಾನ ವೀರಃ. ಯಾರು? ದುರ್ಯೋಧನನೇ. ತದಾ ಆಸತದ್ ಭೀಮಸೇನಃ ನೃಪಂ ತಂ. ಆಗ ಭೀಮಸೇನ ಬಂದಿದ್ದು. ದುರ್ಯೋಧನ ಹೇಳಿದ್ದಾರೆ ಭೀಮಾಭಿರಕ್ಷಿತಂ. ಪ್ರದಕ್ಷಿಣೆ ತಕ್ಷಣ ಬರೋದು ಯಾರು? ಭೀಮಸೇನ. ಅಭಿಮನ್ಯುವಿಗೆ ಸ್ವಲ್ಪ ಭಾರಿ ವೀಕ್ ಆಯ್ತು ಈಗ. ಆಗ ಭೀಮಸೇನ ಬಂದು ಕಾಪಾಡ್ತಾ ಇದ್ದಾರೆ. ಯಾರ್ಯಾರು ಯುದ್ಧದಲ್ಲಿ ಆಪತ್ತಿಗೊಳಗಾಗ್ತಿದ್ರೋ ತಕ್ಷಣ ಬರ್ತಿದ್ದಾರೋ ಅದನ್ನು ಮೊದಲೇ ಗುರುತಿಸ್ಬಿಟ್ಟು ಮೊದಲೇ ಹೇಳಿದ್ದವರು. ಗೊತ್ತಾಯ್ತಾ? ತಮ್ಮಲ್ಲಿ ಭೀಷ್ಮಾಭಿರಕ್ಷಿತ ಭೀಷ್ಮರೇ ಹೋಗಿಬಿಟ್ರು, ರಕ್ಷಿತ ಪ್ರಶ್ನೆ ಬರಲಿಲ್ಲ. ಇವರು ಭೀಮಾಭಿರಕ್ಷಿತ. ಕೊನೆಯವರೆಗೂ ಕೂಡ ಭೀಮನ ರಕ್ಷಣೆ ಅವರಿಗಿದ್ದೇ ಇತ್ತು. ಅವರೊಬ್ಬರಿಗೆಲ್ಲ ಜಗತ್ತಿಗೆ ಇರೋದು ಯಾರ್ದು? ಜಗತ್ರಾಣ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಂತಂದ್ರೆ ಪ್ರಾಣದೇವರು ಕೈ ಬಿಟ್ಟರೆ ಇನ್ಯಾರು ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಂ ಯಾರು ಮಾಡಲೇ ಇಲ್ಲ. ಮುಂದೆ ನೋಡಿ, ಇನ್ನು ಮುಂದೆ ಆಗ್ರೆ ಹೋಗಿಲ್ಲ ಅವಿನ್ನೂ ಕೂಡ. ಅಲ್ಲಿ ಏನಾಗುತ್ತೆ ಹೇಳ್ತಾರೆ, ಅಲ್ಲಿ ಏನಾಗುತ್ತೆ ಹೇಳ್ತಾರೆ. ರಕ್ಷಣೆ ಮಾಡಲಿಲ್ಲ ಅದು ಹೇಳ್ತಾರೆ. ಈಗ ನೋಡಿರಿ ಆಕ್ಷೇಪಣೆ ಅವ್ರದ್ದು. ಗೊತ್ತಾಯ್ತಾ? ರಕ್ಷಣೆ ಮಾಡಲಿಲ್ಲ ಅಂತೇಳಿ ಹೇಳ್ತಾರೆ, ಉತ್ತರ ಕೊಡ್ತಾರೆ.
ಅದು ಹೇಳೋದಕ್ಕೆ ಬರೆದಿರೋದು ಆಚಾರ ತಾತ್ಪರ್ಯ ಅಂದರೆ ಅದಕ್ಕೆ ಬಂದಿರೋದು. ಸರ್ವಾಶ್ಚ ಜಘಾನ ಚಾಶ್ವಾನ್ ಧೃತರಾಷ್ಟ್ರಜಸ್ಯ, ಆ ದುರ್ಯೋಧನನ ಅಶ್ವಗಳನ್ನು ಕುದುರೆಗಳನ್ನು ಭೀಮಸೇನ ನಾಶ ಮಾಡಿತ್ತು. ದ್ರೋಣೋ ದ್ರೌಣಿ ಭಗದತ್ತ ಕೃಪಶ್ಚ ಸಚಿತ್ರಸೇನಾ ಅಭ್ಯಯುರ್ಭೀಮಸೇನಂ ಸರ್ವಾಂಶ್ಚ ತಾನ್ ವಿಮುಖೀಕೃತ್ಯ ಭೀಮಃ ಸಚಿತ್ರಸೇನಾಯ ಗದಾಂ ಸಮಾದದೇ. ದ್ರೋಣ ದ್ರೌಣಿ ಭಗದತ್ತ ಕೃಪಃ ಚ ಸಚಿತ್ರಸೇನಾ ಅಭ್ಯಯು ಭೀಮಸೇನಂ ಸರ್ವಾಂಶ್ಚ ತಾನ್ ವಿಮುಖೀಕೃತ್ಯ ಭೀಮಃ ಸಹ ಚಿತ್ರಸೇನಾಯ ಗದಾಂ ಸಮಾದದೆ. ಆಮೇಲೆ ಭೀಮನ ಮೇಲೆ ಧೃತರಾಷ್ಟ್ರನ ಮಗ ದುರ್ಯೋಧನನ ಕುದುರೆಗಳನ್ನು ಭೀಮಸೇನ ಕೊಂದಾಕಿದಾಗ ಅವರಷ್ಟಳಿಗೆ ಬಂದಂತಹ ದ್ರೋಣ, ದ್ರೌಣಿ, ಭಗದತ್ತ, ಕೃಪ, ಚಿತ್ರಸೇನ ದುರ್ಯೋಧನ ತಮ್ಮಂದಿರಲ್ಲ ಒಬ್ಬ. ಅಷ್ಟು ಜನಗಳು ಸೇರಿ ಭೀಮಸೇನೆ ಎದುರಿಸಿದರು. ಇಷ್ಟು ಜನಗಳು ಸೇರಿ ಆಗ ಮಹಾಭಾರತದಲ್ಲಿ ಹೇಳ್ತಾರೆ ಏನಾಯಿತು ಅಂದರೆ, ಅಷ್ಟು ಜನ ಬಂದ ತಕ್ಷಣ ಭೀಮಸೇನೆ ಏನು ಮಾಡಿ ಎಲ್ಲರೂ ಬಂದುಬಿಡ್ತಾರೆ. ಭೀಷ್ಮಾದ್ರು ಎಲ್ಲರೂ ಸೇರಿಬಿಟ್ಟು ಭೀಮಸೇನ ರಥದಲ್ಲಿ ಇದ್ದವರು ಹೇಳಿದ ವಿಶ್ವಕರಿ ಸ್ವಲ್ಪ ಹಿಡಿತೀನಿ ನಾನು ಇಲ್ಲೇ ನಿಲ್ಲಿಸು ಅಂತ ಹೇಳ್ತಾನೆ. ಹಿಡಿದ್ಬಿಟ್ಟು ಕೆಳಗೆ ಹಿಡಿತಾರೆ ಗದೆ ತೊಗೊಂಡು. ಉಳಿದವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಬರ್ತಾನೆ, ಬಂದು ಗದೆನೇ ಬಿಸಾಕಿಬಿಡ್ತಾನೆ. ಎಲ್ಲ ಒಳ್ಳೆ ಶುರು ಮಾಡಿಬಿಡ್ತಾರೆ. ಯಾರು ಭೀಮಸೇನೆ ಬರೀ ಕೈಲಿ ಬಂದರೆ ಏನರ್ಥ, ಮ್ಯಾಕ್ಸಿಮಮ್ ಏಟು ಅಂತ ಒಬ್ಬರೇ ಇರೋದಿಲ್ಲ, ಒಬ್ಬೊಬ್ಬರೇ ಬರ್ತಾರೆ ವಾಪಸ್ ಆಮೇಲೆ. ಅಂದರೆ ಎಷ್ಟು ಅಪೇರೆನ್ಸೇ ಅದನ್ನೇ ಕೃಷ್ಣ ಹೇಳಿದ್ದು. ಭೀಮಸೇನ ಮುಖ ನೋಡಿ ಯೋಗ್ಯತೆ ನಿಮಗಿಲ್ಲ ಅಂಥೇಳಿ. ಕ್ರುದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಾಹವೇ ಆ್ಯಕ್ಚುಲಿ ನಡೆಯುತ್ತದು. ಆಗ ಅದು ಮೂರಾಷ್ಟತೆ ನಡೀತದಲ್ಲಿ ಎಲ್ಲರೂ ಬಂದಾಗ ಭೀಮಸೇನ ನಡೆದು ಬರೀ ಕೈಲಿ ಹೋಗೋದು ಅಷ್ಟೇ. ರಥ ಇಲ್ಲ, ಸಾರಥಿ ಯಾತ್ರದೂ ಇಲ್ಲ, ಹೊಡಿಬೇಕಾದ ಕಾರಣನೇ ಇಲ್ಲ ಅವರು. ಗೊತ್ತಾಯ್ತಾ? ಹೊಡೆದಾದರೆ ಅವ್ರು ಎಲ್ಲರೂ ಅಷ್ಟು ಗಾಬರಿ ಆಗಿಬಿಡ್ತಾಯಿದ್ರು. ಈಗ ಭೀಷ್ಮರದೆಲ್ಲ ಶಸ್ತ್ರಾಸ್ತ್ರದ ಪರಾಕ್ರಮ ಒಂದು ಸ್ಟೇಜ್ವರೆಗೂ. ಏನೇನು ಫುಲ್ ಫ್ರೆಂಡ್ಸ್ ಅಂದರೆ ತುಂಬ ಹಸಿವಾದಾಗ ಏನು ಚಮಚ ಕೊಟ್ಟರೆ ಸಿಟ್ಟು ಬಂದುಬಿಡುತ್ತೆ. ತುಂಬ ಊಟಕ್ಕೆ ಗೊತ್ತಾಗ ಎಲ್ಲ ಸಣ್ಣ ಚಮಚ ಇಟ್ಟುಬಿಟ್ರೆ ಬಿಸಾಕಿಬಿಟ್ಟು ಏನು ಮಾಡ್ತಾರೆ, ತೆಗೆದುಬಿಡ್ತಾರೆ. ಹಾಗೆ ಯಾಕೆ ಮ್ಯಾಕ್ಸಿಮಮ್ ತಿನ್ನಕ್ಕೆ ಬರುತ್ತಾಗ ತಿಳಿತಾರೆ. ಬೇರೆ ದೇಶದಲ್ಲಿ ಯಾಕೆ ಮಾಡೋರು ಚಳಿಗಿಳಿ ಅಂತ ಹಾಕ್ಕೊಂಡಿರ್ತಾರೆ ಗ್ಲೌಸು, ವಾದ್ಯ ಆಗುತ್ತೆ ಅಂತ ಇಟ್ಕೊತಾರೆ. ಇವ್ರು ನಂಬರ್ ಅಂದರೆ ಕಾಪಿ ಮಾಡ್ತಾರೆ. ಅದು ಬಿಸಿಲಲ್ಲೂ ಹಾಕೊಂಡು ಕೊಡೋದು. ಮತ್ತೆ ಅಂದರೆ ಈ ಥರ ಒಂದು ಈ ಇಮಿಟೇಷನ್ಗೆ ಹೋದರೆ ಮೂರ್ಖತನ ಅಂತ ಕರೀತಾರೆ. ನೆಸೆಸಿಟಿ ಆಗಿತ್ತು ಅವರಿಗೆ. ಭೀಮಸೇನ ಸುಮ್ಮನೆ ಯುದ್ಧ ಮಾಡೋದು ಅದಕ್ಕೆ ಟೈಮ್ ಹೋಗಲಿ ಅಂತ ಅಷ್ಟೇ. ಫುಲ್ ಬಂದ್ಕೊಂಡು ಒಂದು ದಿವಸಕ್ಕೆ ಹೊಡೆದಾಕ್ಬಿಡೋದೆ. ಅದೆಲ್ಲ ಭಾಳ ಸ್ಪಷ್ಟ ಬಂದಿದೆ. ಬೇಕಾಷ್ಟು ತೊಡನೆ ಮಾಡಿದ್ದಾರೆ, ಜನಕ್ಕೆ ಗೊತ್ತಾಗಿಲ್ಲ ಅಷ್ಟೇ. ವಿಮುಖೀಕೃತ್ಯ ಅದಕ್ಕೆ ವಿಮುಖೀಕೃತ್ಯ ಈ ಕಡೆ ಬಂದು ವಾಪಸ್ ಹೋದರು. ಹಿಂದಕ್ಕೆ ಹಿಮ್ಮೆಟ್ಟಿಸೋದು ಅಂತ ಅರ್ಥ. ಹಿಮ್ಮೆಟ್ಟಿಸಿಬಿಟ್ಟು ಭೀಮಃ ಚಿತ್ರಸೇನಾಯ ಗದಾಂ ಸಮಾದದೆ, ಗದೆ ತೊಗೊಂಡು ಚಿತ್ರಸೇನೆ ಮೇಲೆ ಎಸಿತಾನೆ. ಅವಾಗೇನಾಯಿತು, ತಾಮುದ್ಯತಾಂ ವೀಕ್ಷ ಪರಾದ್ರವಂತೆ ಸಚಿತ್ರ ನೋಡಿ, ಪರಾದ್ರವಂಸ್ತೆ ಎಲ್ಲ ಒಡಗೋಗ್ಬಿಟ್ರು. ಸೈನಶ್ಚ ತಥಾದವಪ್ಲುತಃ ಚಿತ್ರಸೇನ ಚ ಅಷ್ಟೊತ್ತು ಭೀಮಸೇನ ಗದೆ ಎಸ್ದಾಗ ಚಿತ್ರಸೇನ ಮೇಲೆ ಏನಾಯಿತು, ಅವನು ಜಂಪ್ ಮಾಡಿದೆ ಕೆಳಗೆ, ಮೇಲೆ ಬಿಡುತ್ತಂತ ಗೊತ್ತಾಯಿತು. ಅವಾಗ ಏನಾಯಿತು, ಸಂಚೂರ್ಣಿತ ಗದಯ ತದ್ರಥಶ್ಚ, ಅವನ ರಥೆ ಪುಡಿ ಪುಡಿ ಆಗುತ್ತೆ. ಯಾರ್ದು? ಚಿತ್ರಸೇನಂದು. ಆಗ ತಜ್ಜೀವನೇನ ಉದ್ಧೃಷಿತಾಶ್ಚ ಕೌರವಾಹ, ಸದ್ಯ ಅವನು ಬದುಕಿದ ಅದು ಬಾರಿ ಖುಷಿ ಆಯಿತು ಅವರಿಗೆ. ರಥ ಹೋದ್ರೆ ಹೋಯ್ತು, ಏನು ಹೊಡೀತು, ಅವನು ಬದುಕಿದ ಸದ್ಯ ಅಂತ ಖುಷಿ, ಅಷ್ಟು ಸಂತೋಷ ಪಡಬೇಕಷ್ಟೇ. ಉದ್ಧೃತ ಕೆಲವು ಕೈಕಾಲ ಪ್ರಾಣ ಹೊಡಿತಲ್ಲ ಸಂತೋಷ ಪಡ್ತಾರಲ್ಲ, ಹಾಗೆ ಹುಡಿದು ಸಂತೋಷ ಪಟ್ಟರೆ ಹೊರತು ಇನ್ನೇನು ಮಾಡೋ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಕೌರವಾಹ ಆ ಚಿತ್ರಸೇನ ಗಂಧರ್ವ, ಅದು ಒಳ್ಳೆಯ ಪ್ರಶ್ನೆ. ಇಬ್ಬರು ಹೆಸರು ಒಂದೇನ, ಗಂಧರ್ವ. ಇವನು ಯಾರು? ದುರ್ಯೋಧನ ತಮ್ಮಂದಿರಲ್ಲ ಒಬ್ಬ ಚಿತ್ರಸೇನ. ಮುಂದೆ ಬರೀ ಇವನು ಕೊಲ್ತಾರೆ ಬಂದೆ ಭೀಮಸೇನ. ಈ ಸುಮ್ಮನೆ ಸ್ಯಾಂಪಲ್ ಡೋಸ್ ಕೊಟ್ಟಿದ್ದಷ್ಟೇ, ಮುಂದೆ ಕೊಂದಾಕ್ತಾರೆ. ಅಯ್ಯೋ ಸುಮಾರು 100 ಜನ ಇದ್ದಾರಲ್ಲ. ಯಾರು ಕೆಲವು ದೂ ಬರುತ್ತೆ. ಕರ್ಣ ಅಂತ ಒಬ್ಬರಿದ್ದಾನೆ, ಕರ್ಣ ದುಷ್ಕರ್ಣ, ದುರ್ಯೋಧನ ತಮ್ಮದ ಕರ್ಣ ಅಂತ ಹೆಸರಿದೆ. ದುಷ್ಕರ್ಣ ಇದ್ದಾನೆ, ವಿಕರ್ಣ ಇದ್ದಾನೆ, ಗೊತ್ತಾಯ್ತಾ? ಬೇಕಾಷ್ಟು ಸೇರಿ ದುರ್ಮುಖ ಇದ್ದಾನೆ ಅಂಥವ್ರೆ. ದೊಡ್ಡ ಇಷ್ಟ ಒಂದು ಅಧ್ಯಾಯ ಪೂರ್ತಿ ಆದಿಪರ್ವದಲ್ಲಿ ಧೃತರಾಷ್ಟ್ರನ ಮಕ್ಕಳ ಶತನಾಮ ಸ್ತೋತ್ರ ಅಲ್ಲ, ನಿಂದೆ ಅಷ್ಟೇ ಡಿಫರೆನ್ಸ್. ಶತನಾಮ ಸ್ತೋತ್ರ ಆಗ್ತಿತ್ತು ಒಳ್ಳೆಯವರಾಗಿದ್ದರೆ. ನಾಮಾವಳಿ ಕೊಟ್ಟಿದ್ದಾರೆ ಆದಿಪರ್ವದಲ್ಲಿ ಬರೋದು. ಅವ್ರು ಹುಟ್ಟಿ ಸ್ವಲ್ಪ ಇದಾದಮೇಲೆ ಹೇಳ್ತಾರೆ ಅವ್ರ ಹೆಸರು ಹೇಳೋದು. ಪ್ರಶ್ನೆ ಕೇಳ್ತಾನೆ, ಪೂರ್ತಿ ಹೆಸರು ಅದು ಪೂರ್ತಿ ಹೇಳ್ತಾರೆ, 100 ಹೇಳ್ತಾರೆ. ಇದರಲ್ಲಿ ಹೇಳೋದಿಲ್ಲ, ಅಲ್ಲೆಲ್ಲ ಸ್ಪಷ್ಟ. ಅದು ನಿರ್ಣಯ ಆದ್ದರಿಂದ ಡೌಟ್ ಪ್ರಶ್ನೆ ಇಲ್ಲ ಅಲ್ಲಿ. ಹೆಸರುಗಳಿವೆ. ಎಲ್ಲಿ ಮಧ್ಯೆ ಅಲ್ಲ ಅಲ್ಲಿ ಫುಲ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕೊಡಲಿಲ್ಲ ಅಷ್ಟೇ. ಆಯಿತು ನೋಡಿ ಮುಂದೆ. ಭೀಷ್ಮಸ್ತು ಪಾಂಚಾಲ ಕರೋಶ ಚೇದಿಪಾನ್
ಸಹಸ್ರಾಣಿ ಚತುರ್ದಶೋಗ್ರ ಪಾಪ ಪ್ರತಿಜ್ಞೆ ಮಾಡಿ ಬಂದಿರೋದೇನವರು ಭಾರಿ ಯುದ್ಧ ಮಾಡ್ತೀನಿ ಅಂತೇಳಿ ಮಾಡಿದರು ಪಾಪ. ಅದು ಭೀಮನ ಮುಂದೆ ಆಗಲಿಲ್ಲ ಅಷ್ಟೇ, ಉಳಿದವ್ರಿಗೆ ಕಂಪೇರ್ ದೊಡ್ಡದೇ ಯುದ್ಧನೇ ಮಾಡಿದರು. ಸಹಸ್ರಾಣಿ ಚತುರ್ದಶೋಗ್ರ ರಥಪ್ರಬರ್ಹ ರಚಿತ ಅತಿತರಂ ಅತಿತಿಗ್ಮತೇಜಾ ವಿದ್ರಾವಯಾಮಾಸ ಪರಾರವೀರಿವ. ಭೀಷ್ಮ ತು ಪಾಂಚಾಲ ಕರುಷ ಚೇದಿಷು ಅಹನ್ ಸಹಸ್ರಾಣಿ ಚತುರ್ದಶ ಉಗ್ರಹ ರಥಪ್ರಬರ್ಹಾನ್ ಅತಿತಿಗ್ಮತೇಜಾ ವಿದ್ರಾವಯಾಮಾಸ ಪರಾನ್ ಅವೀನ್ ಇವ. ಭೀಷ್ಮ ತು ಭೀಷ್ಮರಾದರು ಈ ಕಡೆ ಇನ್ನೊಂದು ದಿಕ್ಕಿಗೆ ಯುದ್ಧ ಮಾಡ್ತಿದ್ದಾರೆ. ಭೀಮನ ತಂಟೆ ಬರಲಿಲ್ಲ, ಬೇರೆ ಕಡೆ ಹೊರಟರು. ಪಾಂಚಾಲ ಕರುಷ ಚೇದಿಷು ಅಹನ್ ಚತುರ್ದಶ ಉಗ್ರಹ ಸಹಸ್ರಾಣಿ ಚತುರ್ದಶ ಸಹಸ್ರಾಣಿ 14,000 ಜನಗಳನ್ನು ಕೊಂದರು. ಯಾರು ಭೀಷ್ಮರು 14,000 ಜನಗಳು. ಯಾರ್ಯಾರಿದ್ದರು ಅದರಲ್ಲಿ? ಪಾಂಚಾಲ ದೇಶ, ಕರುಷ ದೇಶ, ಚೇತಿ ದೇಶದ ರಥ ಮಹಾರಥಿಗಳು, ಅವನ್ನೆಲ್ಲ ಕೊಂದು ಹಾಕಿದರು. ರಥ ಪ್ರಬರ್ಹಾನ್, ಪ್ರಬರ್ಹ ಅಂದ್ರೇನು? ಶ್ರೇಷ್ಠ, ಭಾಗವತ ಪ್ರಬರ್ಹ. ರಥ ಪ್ರಭರವರು ಅಂದರೆ ಮಹಾರಥಿಗಳು. ಅತಿತಿಗ್ಮ ತೇಜಾ, ಭೀಷ್ಮರದು ಅತಿತಿಗ್ಮ ತೇಜ. ತಿಗ್ಮ ಅಂದರೆ ತೀಕ್ಷ್ಣ, ತೇಜ ಅಂದರೆ ತೇಜಸ್ಸು, ಅತಿ ಅಂದರೆ ಭಾರಿ, ಭಾರಿ ಉಷ್ಣ ತೇಜಸ್ಸಿನ, ಬಿಸಿಯಾದ ತೇಜಸ್ಸಿನ ಅಂದರೆ ಹೊಡಿತಕ್ಕಂಥ ತೇಜಸ್ಸಿನ ಭೀಷ್ಮರು ಹೊಡೆದು ವಿದ್ರಾವಯಾಮಾಸ ಉಳಿದವ್ರನ್ನ ಓಡಿಸಿದರು. ಹೇಗೆ? ಪರಾನ್ ಶತ್ರುಗಳನ್ನು ಅವೀನ್ ಇವ. ಅವಿ ಅಂದರೆ ಕುರಿಗಳನ್ನ ಓಡಿಸಿದ್ರು ಅಂತೇಳಿ, ಕುರಿಗಳನ್ನು ಓಡಿಸಿದರು. ಅದು ಅಷ್ಟು ಮಹಾವೀರರಾಗಿದ್ದರು ಭೀಷ್ಮರು. ಅವ್ರ ವಯಸ್ಸೆಷ್ಟು? 800 ವರ್ಷ. ಆ ವಯಸ್ಸಿನಲ್ಲಿ ಇಂತಿದ್ದವ್ರನ್ನೆಲ್ಲ ಕುರಿಗಳನ್ನ ಓಡಿಸ್ತಿದ್ರು. ಅಂದರೆ ವಯಸ್ಸು ಅವ್ರಿಗೆ ಅಡ್ಡಿ ಆಗ್ತಿರಲಿಲ್ಲ. ವಿದ್ರಾವ್ಯ ಸರ್ವಾಮಪಿ ಪಾಂಡು ಸೇನಾಂ ವಿಶ್ರಾವ್ಯ ಲೋಕೇಶು ಚ ಕೀರ್ತಿಮಾತ್ಮನಃ ಸೇನಾಂ ಸಮಾಹೃತ್ಯ ಯಯೋ ನಿಶಾಗಮೇ ಸಂಪೂಜ್ಯಮಾನೋ ಧೃತರಾಷ್ಟ್ರಪುತ್ರೈ. ಫಸ್ಟ್ ಡೇ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ದೊಡ್ಡದ್ದಾಗಿದ್ದು ಇವತ್ತಿನ ದಿವಸ ಇವ್ರ ಕಡೆಯಿಂದ. ಪಾಂಡವರ ಕಡೆಯವ್ರು ಭಾಳ ಜನ ಓಡಿಬಿಟ್ರಲ್ಲ, ಕರುಷಾದಿ ದೇಶದವರೆಲ್ಲ. ಆ ಬಟ್ ಯುದ್ಧ ಆಗಿದ್ದರಿಂದ ಕುರಿತವ್ರಿಗೆ ಭಾರಿ ಖುಷಿ ಆಯ್ತು ಅವತ್ತು. ಸೇನಾಂ ಸಮಾಹೃತ್ಯ ಯಯೋ ನಿಶಾಗಮೇ ಸಂಪೂಜ್ಯಮಾನೋ ಧೃತರಾಷ್ಟ್ರಪು. ಭಾರಿ ಗೌರವ, ಹಿಂದಿಸ್ ಬೈದಿದ್ನಲ್ಲ ರಾತ್ರಿ, ಭಾರಿ ಗೌರವ ತೋರಿಸಿದ. ಬೇಷ ಅಂತ ಹೊಗಳಿದ. ದ್ರೋಣೋ ವಿರಾಟಸ್ಯ ಪುರೋ ನಿಹತ್ಯ ಶಂಖಂ ಸುತಂ ತಶ್ಚ ವಿಜಿತ್ಯ ತಂಚ ವಿದ್ರಾವ್ಯ ಸೇನಾಮಪಿ ಪಾಂಡವಾನಾಂ ಯಯೌ ನದೀಜೇನ ಸಹೈವ ಹೃಷ್ಟಃ. ದ್ರೋಣರು ಕೂಡ ವಿರಾಟಸ್ಯ ಪುರಃ ನಿಹತ್ಯ, ವಿರಾಟರಾಜರ ಎದುರಿಗೇನೆ ಶಂಖಂ ಸುತಂ ತಸ್ಯ ವಿಜಿತ್ಯ ತಂಚ. ಶಂಖ ಅಂತ ಒಬ್ಬ ಮಗ ಇದ್ದ. ಉತ್ತರನ ಬಗ್ಗೆ ಎಲ್ಲರೂ ಕೇಳಿದ್ದಾರೆ. ಶಂಖ, ಶ್ವೇತ ಅವರೆಲ್ಲ ಅನೇಕರು. ಶಂಖ ಅನ್ನವನನ್ನು ವಿಜಿತ್ಯ ತಂಚ ವಿದ್ರಾವ್ಯ ಸೇನಾಮಪಿ, ಅವನನ್ನು ಕೊಂದು, ನಿಹತ್ಯ ಕೊಂದು, ತಮ್ ವಿಜಿತ್ಯ ಅವನನ್ನು ಗೆದ್ದು, ಅವನನ್ನು ಯಾರನ್ನು? ಶಂಕನ ಕೊಂದಾಯ್ತಲ್ಲ, ವಿರಾಟನನ್ನು ಮಗನ ಕೊಂದು ಅಪ್ಪನ್ನು ಗೆದ್ದು ಬಿಟ್ಟು ವಿದ್ರಾವ್ಯ ಸೇನಾಮಪಿ, ವಿದ್ರಾವ್ಯ ಸೇನಾಮಪಿ, ಸೇನೆ 3 ಸ್ಟೇಜ್ ಆಯಿತು. ಮಗನ ಕೊಂದ, ಅಪ್ಪನ್ನು ಸೋಲಿಸಿದ, ಸೇನೆ ಓಡಿಸಿದ. 3 ಆಯಿತು. ದ್ರೋಣರು 3 ಕೆಲಸ ಮಾಡಿದರು. ಅದಕ್ಕೆ ವಿಜಿತ್ಯ, ನಿಹತ್ಯ, ವಿಜಿತ್ಯ, ವಿದ್ರಾವ್ಯ 3 ಪದ ಇದೆ. ಅವಾಗ ಕೇಳಬೇಕು, ಯಾರನ್ನು ನಿಜಿತ್ಯ, ಯಾರನ್ನು ನಿಹತ್ಯ, ಯಾರನ್ನು ವಿದ್ರಾವ್ಯ ಅಂತ ಕೇಳಿದ್ರೆ ಓದಬೇಕು, ಕರೆಕ್ಟಾಗಿ ಓದಬೇಕು. ಸಂಸ್ಕೃತನೂ ಬರುತ್ತಾಗ ಜೊತೆಗೆ ವಿಷಯದ ಸ್ವಾರಸ್ಯನೂ ಗೊತ್ತಾಗುತ್ತೆ. ಸೇನಾಮಪಿ ಪಾಂಡವಾನಾಂ ಯಯೌ ನದೀಜೇನ ಸಹೈವ ಹೃಷ್ಟ. ದ್ರೋಣರದು ಭಾರಿ ದೊಡ್ಡ ಯುದ್ಧ ಮಾಡಿದಾಗಾಯ್ತು. ಅವರು ಭೀಷ್ಮರನ್ನು ಫಾಲೋ ಮಾಡಿಕೊಂಡು ಅವರು ಹೊರಟರು ಭಾರಿ ಖುಷಿಯಿಂದ. ಮತ್ತು ಎಲ್ಲ ಕಡೆಯಿಂದಲೂ ಸ್ವಲ್ಪ ಗೆಲುವು ಬಂದಾಗಾಯಿತು. ಭೀಮಾರ್ಜುನಾವಪಿ ಶತ್ರು, ಈ ಕಡೆ ಭೀಮಾರ್ಜುನಾವಪಿ ಶತ್ರುನ್ ನಿಹತ್ಯ ವಿದ್ರಾವ್ಯ ಸಂಸರ. ಇದು ಹೇಗೆ ಅಂದರೆ 3-4 ಮ್ಯಾಚ್ ನಡೀತಿರ್ಬೇಕಾದ್ರೆ ಒಟ್ಟಿಗೆ ಸೋಲಿಗೆ ನಡೀತಲ್ಲ ಹಾಗೆ. ದೊಡ್ಡದು ಕುರುಕ್ಷೇತ್ರ, 100 ಕಿಲೋಮೀಟ್ರ್ ದೊಡ್ಡದು, ಗೊತ್ತಾಯ್ತಾ? ಅಷ್ಟು ಏರಿಯಾ ಇದೆ. ಒಂದು ಕಡೆ ಇವರು ಯುದ್ಧ, ಅವ್ರ ಕಡೆ ಹಾಗೆಲ್ಲ ನಡೀತಾ ಇತ್ತು. ಆಗ ಆ ವಿಂಗಲ್ಲಿ ಅವ್ರು ಗೆದ್ದಿದ್ದಾರೆ, ಈ ವಿಂಗಲ್ಲಿ ಭೀಮಾರ್ಜುನ ಗೆಲ್ತಾ ಇದ್ದಾರೆ. ಭೀಮಾರ್ಜುನಾವಪಿ ಶತ್ರುನ್ ನಿಹತ್ಯ ವಿದ್ರಾವ್ಯ ಸರ್ಮಂಶ್ಚ ಯುಧಿಸ್ವವೀರಾನ್ ಯುಧಿಷ್ಠಿರೇಣಾಪಹೃತೆ ಸ್ವಸೈನ್ಯೇ ಭೀತೇನ ಭೀಷ್ಮಾತ್ ಶಿಬಿರಂ ಪ್ರಜಗ್ಮತು. ವಿದ್ರಾವ್ಯ 2 ಅರ್ಥ ಹೋದೆ. ಹೌದು, 2 ಕರೆಕ್ಟ್. ಅದಕ್ಕೆ ಕೊಟ್ಟಿದೆ ಪಾಠಾಂತರ ಕೆಳಗಡೆ ನೋಡಿಬಿಡಿ, ಅದೇ ಎಲ್ಲ. ಭೀಷ್ಮಾರ್ಜುನೌ ಅಪಿ ಅತ್ರ ಶತ್ರುನ್ ನಿಹತ್ಯ ವಿದ್ರಾವ್ಯ ಸರ್ವಾಂಚ ಯುಧಿ ಪ್ರವೀರಾನ್. ಪ್ರಾವೀರರು, ಪ್ರಕೃಷ್ಟ ವೀರರು, ವೀರರಲ್ಲಿ ವೀರರು ಅಂಥವರೆಲ್ಲ ಗೆದ್ದುಬಿಟ್ಟು ಯುಧಿಷ್ಠಿರೇಣ ಅಪಹೃತೆ ಸ್ವಸೈನ್ಯೇ. ಧರ್ಮಾದಿನ ಭಯ ಆಯಿತು, ಭಾಳ ಸೋತಾಗಾಯ್ತು ನಮ್ಮ ಕಡೆ ಇವತ್ತು ಅಂತ ತಿಳ್ಕೊಂಡು ಅಲ್ಲಿ ಸೈನ್ಯ ವಾಪಸ್ ತಗೊಂಡ. ಇವ್ರು ಈ ಕಡೆ ಬಂದರು, ಆ ಕಡೆ ಹೊರಟು. ಭೀಷ್ಮಾತ್ ಭೀತೇನ ಯುಧಿಷ್ಠಿರೇನ ಶಿಬಿರಂ ಪ್ರಜಗ್ಮದು. ಎಲ್ಲ ಜೊತೆ ಸೇರಿಗಳೆಲ್ಲ ಕೂಡ ಶಿಬಿರಕ್ಕೆ ವಾಪಸ್ ಹೊರಟರು.
ಸೊ ಅವತ್ತಿನ ಯುದ್ಧ ಇದು 9 ದಿವಸ ಯುದ್ಧ ಇತ್ತು. ಮುಗಿತಲ್ಲಿಗೆ ಯುಧಿಷ್ಠಿರೋ ಭೀಷ್ಮ ಪರಾಕ್ರಮೇಣ ಭೀತೋ ಭೀಷ್ಮಂ ಸ್ವವಧೋಪಾಯಮೇವ ಪ್ರಷ್ಟುಂ ಯಯೌ ನಿಶಿ ಕೃಷ್ಣೋನುಜಾಶ್ಚ ತಸ್ಯ ಅನ್ವಯುಸ್ತಂ ಸ ಪಿತಾಮಹೋ ಯತ್. ಯುಧಿಷ್ಠಿರಃ ಭೀಷ್ಮ ಪರಾಕ್ರಮೇಣ ಭೀತಃ ಭೀಷ್ಮಂ ಸ್ವವಧ ಉಪಾಯಂ ಏವ ಪ್ರಷ್ಟುಂ ಯಯೌ ನಿಶಿ ಕೃಷ್ಣಃ ಅನುಜಾಃ ಚ ತಸ್ಯ ಅನ್ವಯುಃ ತಂ ಸಹ ಪಿತಾಮಹಃ ಯತ್. ಭಾಳ ಇಂಪಾರ್ಟೆಂಟ್ ವಿಷಯ ಬರುತ್ತಲ್ಲಿ, ಏನದು ನೋಡಿ. ಯುಧಿಷ್ಠಿರಃ ಭೀಷ್ಮ ಪರಾಕ್ರಮೇಣ ಭೀತಃ ಭೀಷ್ಮಂ ಸ್ವವಧ ಉಪಾಯಮೇವ ಪ್ರಷ್ಟುಂ ಯಯೌ ನಿಶಿ. ಅವತ್ತಿನ ರಾತ್ರಿ ಧರ್ಮರಾಜ ಇವರು ಪರಾಕ್ರಮ ನೋಡಿ ಭಯಪಟ್ಟುಬಿಟ್ಟು ಅವ್ರು ಹ್ಯಾಕೆ ಕೊಲ್ಲಬೇಕು ಅಂತ ಕೇಳೋದಕ್ಕೋಸ್ಕರ ಹೊರಟ. ಇದು ತುಂಬ ಜನ ತಪ್ಪು ತಿಳ್ಕೊಂಬಿಟ್ರು. ಏನಂತ ಇವ್ರ ಕೈಲಿ ಆಗ್ತಾನೇ ಇಲ್ಲ, ಅದಕ್ಕೆ ಏನಾರು ಮಾಡಿ ಅವ್ರನ್ನ ಒಪ್ಪಿಸ್ಬಿಟ್ಬಿಡ್ಬೇಕು ಅಂತ ಹೊರಟರು ಅಂತಾಳು. ಅಲ್ಲ, ಇವ್ರು ಕೊಲ್ಲೋದವರ ಸಮಸ್ಯೆ ಆಗಿಲ್ಲ. ಭೀಮಾರ್ಜುನರಿಗೆ ಅವ್ರ ಲೆಕ್ಕನೇ ಇಲ್ಲ. ಆದರೆ ಅವ್ರಿಗೊಂದು ಏನು ಗೌರವ ಅಂದರೆ ಇವ್ರ ತಾತ ಮತ್ತು ಸಾತ್ವಿಕರು, ತುಂಬ ಸಾಧನೆ ಮಾಡಿದವರು ಪಾಪ. ಮುಂದೆ ವಿಷ್ಣು ಸಹಸ್ರ ಹೇಳೋದ್ರಲ್ಲಿ ಬಾಕಿ ಇಟ್ಕೊಂಡವರು, ಅಗ್ರ ಪೂಜೆ ಮಾಡಿಸ್ತೇವರು. ಅಂಥವ್ರಿಗೆ ಏನು ಕೊಡಬಾರ್ದು, ಯುದ್ಧದಲ್ಲಿ ಸೋಲಿಸಿಬಿಟ್ಟು ಅವ್ರಿಗೆ ಅವಮಾನ ಆಗಬಾರ್ದು ಅಷ್ಟೇ. ಹಿಂದೆ ಹೇಳಿದ್ದಾರೆ, ಈಗಾಗಲೇ ಸ್ಪಷ್ಟ ಮಾಡ್ತಾರೆ, ಅವಮಾನ ಆಗಬಾರ್ದು. ಆದ್ದರಿಂದ ಅವ್ರು ನೇರ ಕೊಲ್ಲೋದಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಆದರೆ ಈಗ ಯುದ್ಧ ಮುಗಿಬೇಕಾಗಿದೆ, ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದ್ರು, ಈಗ ಅವ್ರು ಇಷ್ಟಪಟ್ಟಾಗ ಅವ್ರು ಸತ್ತರೆ ಅವ್ರಿಗೆ ಗೌರವ ಸಿಗುತ್ತೆ. ಅವ್ರು ಇಷ್ಟಪಟ್ಟಾಗ ಸಾಯ್ಬೇಕು ಅವರು. ಅವಾಗ ಏನಾಯ್ತಾಗ ಏನಾಗುತ್ತೆ, ಅವಮಾನ ಆಗೋದಿಲ್ಲ ಅವ್ರಿಗೆ. ಅವರು ಹೇಳಿದಾಗೆ ಆಯಿತು ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನು ಹ್ಯಾಕೆ ಕೊಲ್ಲಬೇಕು ಅಂತ ಕೇಳ್ತಾರೆ. ಅದು ನಾವು ಕೊಲ್ಲೋ ಸಮಸ್ಯೆ ಇಲ್ಲ, ನಿಮಗೆ ಇಷ್ಟಪಟ್ಟಾಗ ಹೇಗೆ ಸಾಯ್ಬೇಕು ನೀವು, ಇಷ್ಟೇ. ಅರ್ಥ ಆಯ್ತಾ? ಇದನ್ನೆಲ್ಲ ಜನ ತಪ್ಪು ತಿಳ್ಕೊಂಡು ಏನು ಮಾಡಿಬಿಟ್ರು, ಪಾಂಡವ್ರ ಕೈಲಿ ಆಗಲೇ ಇಲ್ಲ ಅಂತೇಳಿ. ತಪ್ಪದು. ಭೀಷ್ಮರು ಮೊದಲಿಂದ ಹೇಳ್ತಾ ಇದ್ದಾರೆ, ಅವ್ರಿಗೆಲ್ಲಕ್ಕೆ ನನಗೆಲ್ಲ ಆಗೋದಿಲ್ಲ ಅಂಥೇಳಿ. ಪಾಂಡವರು ಅದರಲ್ಲೂ ಭೀಮಾರ್ಜುನ ತಂಟೆ ಹೋಗೋಕ್ಕಾಗೋದಿಲ್ಲ ನನ್ನ ಕೈಲಿ ಅಂತ ಹೇಳಿದ್ರು. ಹಾಗೇ ಆಗಿದೆ. ಇದು ಅಪಾರ್ಥ ಮಾಡ್ಕೊಂಡು ಏನು ಮಾಡಿಬಿಟ್ರು ಇವರು, ಕೈಲಾಗದೆ ಕೇಳಿದ್ರು ಅಂತಾರೆ. ಕೈಲಾಗದೆ ಅಲ್ಲ, ಅವ್ರನ್ನೀಗ ನಾವು ಅವಮಾನವಾಗೋ ರೀತಿಯಲ್ಲಿ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯುದ್ಧ ಜೋರ ಮಾಡ್ತಾ ಇದ್ದಾರೆ ಈಗ. ಸೊ ಯುದ್ಧ ಮುಗಿಬೇಕಾದ್ರೆ ಏನಾಗಬೇಕೀಗ, ಅವ್ರನ್ನ ಕೊಲ್ಲೇಬೇಕು. ಕೊಲ್ಲೋದು ಅವರಿಗೆ ಇಷ್ಟಕ್ಕೆ ತಕ್ಕಂತೆ ನಡಿಬೇಕು. ಗೊತ್ತಾಯ್ತಾ? ಅದಕ್ಕೋಸ್ಕರ ಕೇಳಕ್ಕೆ ಬಂದ ಹೊರತು ಕೈಲಾಗೋದಿಲ್ಲ ಅಂತ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಯಾರು ಎಲ್ಲಿ ಆಯಸ್ಸಸ್ ಅಲ್ಲ, ಇವ್ರು ಹೋಗ್ಬೇಕೀಗ. ದೇವ ಬರ್ಬೇಕಾದ್ರೆ ಇವ್ರು ಹೋಗ್ಬೇಕೀಗ. ಅಲ್ಲ ಅದೆಲ್ಲ ಅದು RSS ಹೋಗ್ತಿರೋದು ಜಾಸ್ತಿ, ದುರ್ಯೋಧನ ಕಡೆ ಜಾಸ್ತಿ ಹೋಗ್ತಿರೋದು ಆ ಲೆಕ್ಕದಲ್ಲಿ. ಮುಂದೆ ಲೆಕ್ಕ ಕೊಡ್ತಾರಲ್ಲ, ಕೊಡ್ತಾರೆ. ಅದು ಪ್ರಶ್ನೆ ಅಲ್ಲ. ಇವ್ರು ಹೋಗದೆ ಹೋದರೆ ಬುದ್ಧಿ ಆಟ ನಿಂತ್ಕೊಂಡು ಆಗಿಬಿಟ್ಟಿದೆ. ಈಗ ಗೌರವ ಇದೆ, ಹೊಡೆಯೋಕೆ ತಳ್ಳಾಗಿಲ್ಲ. VIP ಗಳನ್ನ ತಳ್ಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅವ್ರು ಹೊಡ್ಲಿಕ್ಕೆ ಹೋದರೆ ಅವ್ರು ಬಿಡ್ತಾಯಿಲ್ಲ ದಾರಿನ. ಅದಕ್ಕೆ ಅವ್ರು ಕೇಳ್ಕೊಬಿಟ್ರೆ ನನಗೆ ನೀವು ದಯವಿಟ್ಟು ಹೋಗ್ತೀರಾ ಅಂತಾರಲ್ಲ, ಹಾಗೆ ದಯವಿಟ್ಟು ಹೋಗ್ತೀರಾ ಅಂತ ಕೇಳಿದಾಗ ಅವ್ರು ಆಯಿತು ಹೇಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ಏನು ಬರಲಿಲ್ಲ ಅವರಿಗೆ, ಪಾಂಡವರಿಗೆ ಕೆಟ್ಟ ಹೆಸರು ಬಂತು ಕರೆಕ್ಟು. ಆದರೆ ಭೀಷ್ಮರಿಗೆ ಕೆಟ್ಟ ಹೆಸರು ಬರಲಿಲ್ಲ. ಸ್ವಾರಸ್ಯ, ಪಾಂಡವರು ಅದಕ್ಕೆ ಏನು ಮಾಡಲಿಲ್ಲ. ನಮಗೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ, ಏನಾಗಬಾರ್ದು, ಭೀಷ್ಮರಿಗೆ ಅವಮಾನ ಆಗಬಾರ್ದು. ಇದು ಭಾರಿ ದೊಡ್ಡದು. ಅದನ್ನೇ ಅರ್ಜುನ ಹೇಳಿದ್ದ. ನಾವಿವ್ರನ್ನ ಕೊಂದು ಇದು ಮಾಡೋದಕ್ಕಿಂತ ಭಿಕ್ಷೆ ಬೇಡೋದು ವಾಸಿ ಅಂತ ಹೇಳಿದ್ದಿಲ್ಲ. ಈ ಮಾತು ತುಂಬ ಚೆನ್ನಾಗಿದೆ. ಎಷ್ಟೋ ಸತ್ಯ ಒಳ್ಳೆಯವರು ಕೆಲವು ತ್ಯಾಗಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಜೋಡೋರಿಗೆ ಏನು ಅನಿಸುತ್ತೆ, ಅದು ಕೆಲವೊಮ್ಮೆ ದೌರ್ಬಲ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ದೌರ್ಬಲ್ಯ ಅದೇನು ಮಾಡ್ತಾರೆ, ಧರ್ಮ ತೋರಿಸೋಕೆ ಮಾಡಿರ್ತಾರೆ. ದೊಡ್ಡವರ ಒಂದು ಸೌಜನ್ಯವನ್ನು ಮೂರ್ಖರು ಏನು ತಿಳ್ಕೊಳ್ತಾರೆ, ದೌರ್ಬಲ್ಯ ಅಂತ ತಿಳ್ಕೊಳ್ತಾರೆ. ದೌರ್ಬಲ್ಯ ಅಲ್ಲ ಅದು, ಯೋಚನೆ ಮಾಡಬೇಕು. ಇದು ಭಾಳ ಸೂಕ್ಷ್ಮ ವಿಚಾರ. ಇದು ಹೇಳದೆ ಹೋಗಿದ್ದರೆ ಪಾಂಡವ್ರ ಮೇಲೆ ಮೊದಲನೇ ಅಪಾದ, ಅವ್ರು ಮೋಸ ಮಾಡಿದರು ಪಾಂಡವರು, ಆಮೇಲೆ ಮೋಸ ಮಾಡಿದೆ ಅಂತೇಳಿ. ಪಾಂಡವರು ಮೋಸ ಮಾಡಿಲ್ಲ. ಯಾರ್ದಾಗಿತ್ತು ಕಾರ್ಯ ಅದು, ಭೀಷ್ಮರ ಅಪೇಕ್ಷೆ ಆಗಿತ್ತು ಅದು. ಹೀಗೆ ಮಾಡಿ ಅಂತ ಅವರೇ ಹೇಳ್ತಾರೆ. ಅದು ಹೇಳ್ತಾರೆ ಈಗ. ಭೀಮಾರ್ಜುನ ಪ್ರಷ್ಟುಂ ಯಯೌ ನಿಶಿ ಕೃಷ್ಣ ಮುಂದೆ ಹೇಳಿದ್ರು ಅವರು, ಮೊದಲೇ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ. ಈಗ ಇವತ್ತು ಹೊರಟ್ರಿ. ಈಗ ತುಂಬ ಆಯ್ತು. ಈಗ ನೀವು ಹೇಳಿಬಿಡಿ, ಇಲ್ಲೋ ನಾವು ಹೊಡಿಬೇಕಾಗುತ್ತೆ ಅಂತ ಅರ್ಥ. ನೀವು ಹೇಳ್ದೆ ಹೋದರೆ ನಾವು ಬೇರೆ ದಾರಿ ಇರೋದಿಲ್ಲ. ನೀವು ಬಿಡ್ತೀರೋ ನಾವೇ ಬಿಡಿಸ್ಬೇಕು ಅಂತಾರಲ್ಲ, ಹಾಗೆ ಅಷ್ಟೇ. ಇನ್ನೊಂದು ಚಾನ್ಸ್ ಕೊಟ್ಟರು ಅವ್ರಿಗೆ. ಹೇಳ್ತಾರೆ ಈಗ, ಅದನ್ನೇ ಹೇಳ್ತಾರೆ. ಯಾರ್ಯಾರು ಹೊರಟ್ರ ಜೊತೆಗೆ, ಪ್ರಷ್ಟುಂ ನಿಶಿ ಕೃಷ್ಣ ಅನುಜಾಶ್ಚ್ಯ. ಕೃಷ್ಣ ಬಂದ ಪರಮ ಭಕ್ತರವರು ದರ್ಶನ ಕೊಡಲಿಕ್ಕೆ ಅಂತ ಹೊರಟ. ಅನುಜಾಶ್ಚ್ಯ ಭೀಮಾದಿಗಳು ಹೊರಟರು. ತಾತ ಅವರು ಗೌರವ ಕೊಡಬೇಕು. ಅವ್ರ ಮಧ್ಯೆ ಅವರ ಯುದ್ಧ ವೈಯಕ್ತಿಕ ಆಗಿರಲಿಲ್ಲ. ಏನಾಗಿತ್ತು, ತಾತ್ವಿಕವಾಗಿತ್ತು. ಆದ್ದರಿಂದ ಅವ್ರಿಗೆ ದ್ವೇಷ ಗೀಷ ಇಲ್ಲ. ಯಾವಾಗ ಆ ವಾದ ಹಾಗೆ ನಡಿಬೇಕು ಯಾವಾಗಲೂ ಕೂಡ. ಗೊತ್ತಾಯ್ತಾ? ಯಾರ ಪಕ್ಷನ ವಹಿಸ್ಲಿಕ್ಕೆ ಹೋಗಬಾರ್ದು. ವಿಷಯ ಪ್ರಧಾನ. ಅದೇ ವಾದಕಥಾ ಅಂದರೆ ಅದೇನೆ. ವೈಯಕ್ತಿಕವಾದ ಏನು ಪ್ರತಿಷ್ಠೆ ಏನೂ ಇರಬಾರ್ದಲ್ಲಿ. ಆಗ ಪ್ಯೂರ್ ತತ್ವ ನಿರ್ಣಯ ಗೊತ್ತಾಗುತ್ತೆ. ತುಂಬ ಯಾವ್ಯಾವುದೋ ಕಾರಣಕ್ಕೆ ಮಾಡಿ ಕಾಂಪ್ರಮೈಸ್ ಮಾಡ್ಕೊಂಡು ಕೊನೆಗೇನಾಗುತ್ತೆ, ತಮ್ಮ ರಿಲೇಷನ್ಶಿಪ್ ನೋಡಿಕೊಂಡು ಜೈತೀರ್ಥರ ಕೈ ಬಿಟ್ಟಾಗತ್ತೆ ಅಷ್ಟೇ ಕೊನೆಗೆ. ಹೌದಲ್ಲ? ತಮ್ಮ ವಿಶ್ವಾಸದಲ್ಲಿ ಇರಬೇಕು. ಅವರು ಅಲ್ಲಿ ಮಾಡಿದ್ದೇನು ಮುಖ್ಯ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸಮಾಜದ ಗತಿ ಏನು, ಅವ್ರ ಬುಕ್ಸ್ ಟೆಕ್ಸ್ಟ್ ಆಗಿರೋದ್ರಿಂದ
ಅವ್ರು ಬರೀ ಬೈದ ಪ್ರಶ್ನೆ ಓದೋಕ್ಕಿಲ್ಲ ಇಷ್ಟಪಡೋದು ಜನಗಳು, ಗೊತ್ತಾಯ್ತಾ? ಭಾರಿ ನಡೀತಾ ಟೆಕ್ಸ್ಟ್ ಬುಕ್ ಭಾರಿ ಗಲಾಟೆ ಆಗಲಿಲ್ಲ ಆಗ, ಆ ಥರ ಆಗುತ್ತೆ. ಬರೀ ಓದೋದು ಬಿಟ್ಬಿಟ್ರೆ ಏನು ಮಾಡ್ತಾರೆ ಆಮೇಲೆ? ಯಾರಿಗೆ ಅಭಿಮಾನ ಮೊದಲಿಂದ ಇದೆ, ಇವತ್ತಲ್ಲ ಮೊದಲಿಂದ ಇದೆ ಪಾಪ. ಕೃಷ್ಣೋ ಅನುಜಾಶ್ಚ ತಸ್ಯ ಅನ್ವಯು ತನ್ ಪಿತಾಮಹೋ ಯತೆ, ಪಿತಾಮಹ ತಾತ ಸಂಬಂಧದಲ್ಲಿ ಪೂಜ್ಯರು ಯೋಗ್ಯರು ಎಲ್ಲ ಸೇರಿದ್ದರಿಂದ ಹೇಳೋಕ್ಕೋದು ಏನು ಅವರ್ಯಾದೆ ಅಂತ ತಿಳ್ಕೊಳ್ಳೇ ಇಲ್ಲ ಅವರು. ಭೀಮಾರ್ಜುನೌ ಶಕ್ನುವಂತಾವಪಿ ಸ್ಮ ನರ್ತೇನುಜ್ಞಾಂ ಹಂತು ಮಿಮಂ ತದೈಚ್ಛತಾಂ ಪೂಜ್ಯೋ ಯತೋ ಭೀಷ್ಮ ಉದಾರ ಕರ್ಮ ಕೃಷ್ಣೋಪ್ಯಪಾಯಾತ್ತೇನ ಹಿ ಪಾಂಡವಾರ್ಥೇ. ಮನ್ನೊಮ್ಮೆ ಹೇಳ್ತಾರೆ, ಸ್ಪಷ್ಟ ಮಾಡ್ತಾರೆ. ಭೀಮಾರ್ಜುನೌ ಶಕ್ನುವಂತೌ ಅಪಿ ಸ್ಮ, ಅತ್ಯಂತ ಸಮರ್ಥರಾಗಿದ್ದರು ಕೂಡ ನೃತೆ ಅನುಜ್ಞಾಂ ತಸ್ಯ, ಅವರ ಅಪ್ಪಣೆ ಇಲ್ಲದೇನೆ ಹಂತು ಮಿಮಂ ತದೈಚ್ಛತಾಂ, ಅವರಿಬ್ಬರು ಕೂಡ ಕೊಲ್ಲಕ್ಕೆ ಇಷ್ಟಪಡಲಿಲ್ಲ, ಅವ್ರ ಅಪ್ಪಣೆ ತೊಗೊಂಡೇ ಮಾಡಬೇಕು. ನೋಡಿ, ಆ್ಯಕ್ಚುಲಿ ಸ್ವರೂಪದಲ್ಲಿ ಅವ್ರ ಸಂಬಂಧನೇ ಭಾರಿ ಮೇಲಿದ್ದಾರೆ ಅವರು, ಆದರೆ ಸ್ಥಾನದಲ್ಲಿ ಹೇಗಿದ್ದಾರೆ ಅವರಿಗೆ ಪಿತಾಮಹ ಅಂತ ಗೌರವ ಇದೆ. ಇದನ್ನು ಮರ್ತು ಬಿಡ್ತೇವೆ. ನಿರ್ಣಯ ಹೋಗ್ತಾ ಹೋದಾಗ ರಾಮದೇವರಲ್ಲಿ ದಶರಥ ಎಲ್ಲಿ ಯಾಕೆ ನಡೆಸಬೇಕು? ದಶರಥ ಯಾವ ಮೂಲ್ಯಗೂ ಅಲ್ಲ, ಆದರೆ ತಂದೆ ಅನ್ನೋ ಒಂದು ಸ್ಥಾನ ಇದೆ. ಇಲ್ಲಿ ಭೀಷ್ಮರು ದ್ರೋಣರಿಗೆಲ್ಲ ಒಂದು ಸ್ಥಾನ ಇದೆ, ಸ್ಥಾನಕ್ಕೆ ಅವಮಾನ ಆಗಬಾರ್ದು. ಇವತ್ತು ಕೇರ್ಲೆಸ್, ಇವತ್ತು ಹುಚ್ಚಾಬಟ್ಟಿ ಬರೀತಿರ್ತಾರೆ, ಯಾರ ಬಗ್ಗೆ ಬರೋರು ಕೂಡ ಬಾಯಿ ಬಂದ ಬರೀತಿರೋದೆ ನೋಡ್ತೀವಿ. ವಾಟ್ಸಪ್ ನೋಡ್ತಿರಲ್ಲ, ಕೆಟ್ಟ ಕೆಟ್ಟ ಪದ ಉಪಯೋಗಿಸಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಪೀಠಾಧೀಶರಿಗೆಲ್ಲ ಹುಚ್ಚುಚ್ಚ ಬರೀತಾರೆ. ಹೇಳಲ್ಲ ನಾವು ಮಠ ಅಲ್ಲ, ಕಾರಣ ಏನು? ನಮ್ಮ ಮಠ ಅಲ್ಲ, ಬೇರೆ ಯಾರು ಬೇಕಾದ್ರೂ ಬೈಬೋದು. ಯಾರು ಹೇಳಿದ್ರು ಇವರಿಗೆ? ಪ್ರಜೆನ್ ಬೈಯೋ ಅಧಿಕಾರ ಇಲ್ಲ. ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ವಿನಾಕಾರಣ ಒಬ್ಬ ಪ್ರಜೆನ್ ಬೈಯೋ ಹಕ್ಕಿಲ್ಲ, ಗೊತ್ತಾಯ್ತಾ? ಅವ್ನು ಗಲಾಟೆ ವಿನಾಕಾರಣ ಬೈದರೆ ಅವ್ರು ಕೇಸ್ ಹಾಕ್ಬೋದು. ಅದು ನಿಜವಾದ ಒಳ್ಳೆಯ ಧರ್ಮ. ಅದು ನೋಡಿ ಕಲಿಬೇಕಿದೆ. ದೊಡ್ಡವರು ಏನೇ ಮಾಡಿದರೂ ಕೂಡ ಹೇಗೆ ನಡ್ಕೋಬೇಕಾದ್ರೆ ಪ್ರಿನ್ಸಿಪಲಿ ವಿರೋಧ ಇರಲಿ, ತಪ್ಪಲ್ಲ. ಆದರೆ ಅದನ್ನು ಯಾವುದನ್ನು ಬಿಡಬಾರ್ದು, ಅದರಿಂದ ಈ ಗೌರವವನ್ನು ಕಳ್ಕೊಬಾರ್ದು. ಈ ಬ್ಯಾಲೆನ್ಸ್ ಮಾಡೋದು ಇದೆಲ್ಲ ಭಾರಿ ಕಷ್ಟ. ಅದನ್ನು ಓದಲಿಕ್ಕೆ ತಾತ್ಪರ್ಯನೇ ಓದಬೇಕು. ಅವ್ರು ಹೇಗೆ ರಾಮದೇವ್ರು ಹೇಗೆ ನಡ್ಕೊಂಡ್ರು ಅಲ್ಲಿ ಸರ್ವೋತ್ತಮನಾಗಿ ರಾಮದೇವ್ರು ನಡ್ಕೊಂಡ ರೀತಿ, ಜೀವೋತ್ತಮರಾಗಿ ಭೀಮಸೇನ ನಡ್ಕೊಂಡ ರೀತಿ. ಇಲ್ಲಿ ತಂದೆ ಗೌರವ ಕೊಡಬೇಕು ಅಂತ ರಾಮದೇವರು, ಅಣ್ಣನಿಗೆ ಗೌರವ ಕೊಡಬೇಕು ಅಂತ ಇವರು. ಜ್ಯೇಷ್ಠ ಭ್ರಾತ ಪಿತೃಸಮಃ ಹೇಗೆ ನಡ್ಕೋತಾರೆ ಇಡೀ ರಾಮಾಯಣ ಮೆಸೆನ್ಸ್ ಅದು. ಇನ್ನು ಜನ ಬಿಟ್ಟುಬಿಟ್ಟು ನ್ಯಾಯ ಇದೆ ಅಂತ ಹುಚ್ಚಾಪಟ್ಟಿ ಕೂಗಾಡ್ಲಿಕ್ಕೆ ಹೋಗಬಾರ್ದು. ನ್ಯಾಯ ಇರ್ಬೋದು, ನ್ಯಾಯನ ಇಂಪ್ಲಿಮೆಂಟ್ ಮಾಡೋದಕ್ಕೂ ಏನಿದೆ, ಒಂದು ಮೆಥಡ್ ಇದೆ. ಉದಾಹರಣೆ, ಯಾರ್ದೋ ಕ್ಲಾಸಲ್ಲಿ ಒಬ್ಬ ಬೇರೆ ಹುಡುಗ ಗೊತ್ತಿದ್ದಾನೆ, ಗೊತ್ತಾಯ್ತು ಇವನಿಗೆ. ಅವನು ಒದ್ದು ಕಳಿಸ್ಬೇಕಾಗಿಲ್ಲ, ಏನು ಮಾಡಬೇಕು? ಮೊದಲು ಯಾರು ನೀನು ಯಾಕೆ ಬರಬೇಕಾಗಿಲ್ಲ, ಹೋಗಂತೇಳಿ ಸಾಕು, ಅದಕ್ಕೆ ಬೇಕಾದಷ್ಟು. ಏಕ್ತೋ ಹೊಡೆಯಲಿಕ್ಕೆ ಶುರು ಮಾಡಿದರೆ ಡಿಮಾಂಡ್ ಮಾಡ್ತೀನಿ ಅಂತೇಳಿ ಮೂರ್ಖತನ ಅದು, ತಿಳಿತಾ? ಒಂದು ಮೊದಲು ಸಾಮೋಪಾಯದ ಶುರು ಮಾಡಬೇಕು. 99% ಸಾಲ್ವ್ ಆಗಿಬಿಡುತ್ತೆ. ಜನರಲ್ಲಿ ಯಾರೂ ಮುಂದಕ್ಕೆ ಹೋಗೋಲ್ಲ. ಇವನಾಗಿ ತನ್ಕೋತಾನೆ ಆಪತ್ತಾನ, ಇವನು ಅವನು ಗುಂಡೆಗಿರಿ ಮಾಡ್ತಾನೆ. ಅದು ಕೊಡಬಾರ್ದು. ಮನೆಗಳಲ್ಲೂ ಹಾಗೇನೆ ಒಂದು ಎಷ್ಟೋ ಮಾತುಗಳನ್ನು ಏನು ಮಾಡಬೇಕು, ಬರೀ ಮಾತಾಡಬಾರ್ದು. ಏನು ನೋಡಬೇಕಲ್ಲಿ? ಅದೇ ದೊಡ್ಡವ್ರು ಮಗನ ತಂದೆ ಹೊಡಿತಾನೆ, ಮಗನ ಹೊಡೆದ್ರೆ ವಯಸ್ಸಾದ ತಂದೆ ಹೋಗಿಬಿಡ್ತಾರೆ. ದೊಡ್ಡ ಹೊಡೆದ್ರೆ ಎಷ್ಟು ಥರ ಹೋಗಿದ್ದಾರಲ್ಲ, ಎಷ್ಟು ಥರ ಹೋಗಿದ್ದಾರೆ ಆ ಥರ. ಅದು ದೊಡ್ಡದಲ್ಲ. ಹೊಡಿಬೇಕೋ ಬಿಡಬೇಕೋ ದೊಡ್ಡದಾಗ. ಶಕ್ತಿ ಇಲ್ಲ ಅಂತ ಬಿಡೋದಲ್ಲ ಅದು. ಶಕ್ತಿ ಪ್ರಶ್ನೆ, ಶಕ್ತಿ ಯಾರು ಜಾಸ್ತಿ ಇದೆ ಈಗ? ಮಗದ್ದು ಸಿಕ್ಕಾಬಟ್ಟಿ ಜಾಸ್ತಿ ಇದೆ, ಬಟ್ ಅದು ಕೌಂಟ್ ಆಗೋಲ್ಲ. ಯಾವ್ದು ಬೇಕೀಗ? ಅಲ್ಲಿ ಭಕ್ತಿ ತೋರಿಸ್ಬೇಕಾದ ಶಕ್ತಿ ತೋರಿಸ್ಬಾರ್ದು, ತಿಳಿತಾ? ಅದೆಲ್ಲ ತಿಳ್ಕೊಂಡ್ರೆ ಶಾಸ್ತ್ರ ಅಂತ ಕರೆಯೋದು. ಗೊತ್ತಾ? ಆಫೀಸಲ್ಲಿ ನಡ್ಕೋತಾರೆ, ಇದನ್ನು ತೆಪ್ಪಗಿರ್ತಾರೆ, ಬಾಯಿ ಬಂದ ಬೈತಾನೋ ಆಫೀಸರು. ತಪ್ಪು ಮಾಡಿ ಹುಚ್ಚಾಬಟ್ಟಿ ಸಿಗ್ನಲ್ಲರು ಇಲ್ಲಿ ಎಲ್ಲ ಉಪಯೋಗಿಸ್ಬಿಡ್ತಾರೆ. ಸುಮ್ಮನೆ ತಲೆ ಬಸ್ಕೊಂಡಿರ್ತಾರೆ. ಯಾಕೆ ಬಿಟ್ಟಿರ್ತಾರೆ ನೋಡಿದ್ದೀನಿ. ಸುಮ್ಮನೆ ಗೊತ್ತಿರ್ತಾರೆ, ತಲೆ ಎತ್ತೋದೇ ಇಲ್ಲ. ಎತ್ತಿದ್ದೇನಾಗುತ್ತೆ? ಆ್ಯಕ್ಚುಲಿ ತಪ್ಪು ಮಾಡಿಲ್ಲ, ಅವನು ತಪ್ಪು ಮಾಡಿರೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಎದುರು ಮಾತಾಡೋದು ಏನಾಗುತ್ತೆ? ಇನ್ನೂ ಜಾಸ್ತಿ ಶಿಕ್ಷೆ ಆಗುತ್ತೆ. ಟ್ರಾನ್ಸ್ಫರ್ ಡಿಸ್ಮಿಸ್ ಏನೋ ಅವ್ನು ಬರೋದ್ರೆ ಏನು ಮಾತಾಡೋಂಗಿಲ್ಲ. ಸುಪ್ರೀಂ ಇವತ್ತು ಹೇಗೆ ಅವರಿಗೆ ಅಧಿಕಾರ ಇದೆ. ಡಿಸೊಬಿಡಿಯನ್ಸ್ ಟು ದಿ ಎರಡು ಸೀನಿಯರ್ಸ್ ಅಂದರೆ ದೊಡ್ಡ ಅಪರಾಧ. ಗೊತ್ತಾಯ್ತು? ಕಣ್ಣಾರಿ ನೋಡಿದ್ದೀನಿ. ಬಾಯಿ ಬಂದು ಹೆಂಗಸರು ಬೈತಿರ್ತಾರೆ, ಪಾಪ ಹುಚ್ಚಾಬಟ್ಟಿ ಬೈತಾರೆ. ಹಾಗೆ ಸುಮ್ಮನೆ ಕೂತಿರ್ತಾರೆ. ಆಮೇಲೆ ಉದಾಯ್ತು ಅಷ್ಟೇ. ಒಂದು ಈ ಎಚ್ಚರ ಮನೆಯಲ್ಲಿರಬೇಕು. ಇಲ್ಲಿ ಹೇಗೆ ಅವ್ರು ಬೈದು ಸಹಿಸ್ಕೊಂಡ್ರೆ ಮನೆಯಲ್ಲಿ ಮಾಡಿದರೆ ಜಗಳಗಳು ಬರೋದೇ ಇಲ್ಲ. ಅವರು ಮಾಡೋದಿಲ್ಲ. ಅಕ್ಷರ ನಡೆದಾಗ ಅವನೇ ಅನ್ಕೋತಾನೆ. ಆಮೇಲೆ ತಪ್ಪಾಯಿತು ಅಂತ ಅವನಿಗೆ ಒಂಥರ ಲೆಸನ್ ಬರೋದು. ಹುಚ್ಚ ಇವ್ರಿಗೆ ಮಾತು ಪಡೆದ್ರೆ ಫಜೀತಿ ಆಗುತ್ತೆ. ಅಲ್ಲಿ ಕೆಲಸ ಹೋಗುತ್ತೆ ಅಂತ ಭಯ ಇದೆ, ಇಲ್ಲಿ ಧರ್ಮ ಹೋಗುತ್ತೆ ಅಂತ ಭಯ ಇಲ್ಲ. ಧರ್ಮ ಕಣ್ಣಿಗೆ ಕಾಣೋದಿಲ್ಲಲ್ಲ, ಕೆಲಸ ಕಣ್ಣಿಗೆ ಕಾಣುತ್ತೆ. ಅದು ಥರ ಕಾಣೋದಿಲ್ಲ, ಅದಕ್ಕೆ ಜೋರು ಮಾಡ್ತಾರೆ. ಯಾರು ಭಕ್ತರು? ದ್ವೇಷಿಗಳಲ್ಲ, ಅಲ್ಲ, ದೊಡ್ಡ ಭಕ್ತರವರು. ಅವರಿಗೆ ನಡ್ಕೊಳ್ಳೋ ರೀತಿ ಬೇರೆ ಆಗುತ್ತೆ. ದೊಡ್ಡ ಇನ್ನೂ ಹೇಳ್ತಾರೆ. ಹೌದು, ದ್ವೇಷ ಎರಡು ವಿಧ. ಸೋತ್ತಮ ದ್ರೋಹ ಬೇರೆ, ವೈಷ್ಣವ ದ್ರೋಹ ಬೇರೆ. ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಸೋತ್ತಮ ದ್ರೋಹ ಅಂದ್ರೇನು? ವೈಷ್ಣವರು ನಮಗಿಂತ ಶ್ರೇಷ್ಠರು. ಬರೀ ವೈಷ್ಣವ ಅಂದ್ರೇನು? ವೈಷ್ಣವರು ನಮಗಿಂತ ಕಡಿಮೆವಾಗಿರ್ಬೋದು, ಅವರಿಗೂ ಏನಾಗಬಾರ್ದು, ನೋವಾಗಬಾರ್ದು. ಇದು ಆಚಾರ್ಯ ಹೇಳಿದ ಮಾತು, ಗೊತ್ತಾಯ್ತು? ದೊಡ್ಡವರಲ್ಲಿ ಗೌರವ,
ಸಮಾಧಾನದಲ್ಲಿ ಸ್ನೇಹ, ಚಿಕ್ಕವರಲ್ಲಿ ವಾತ್ಸಲ್ಯ. ಈ ಮೂರು ಇದ್ದರೆ ಅಪ್ರೋಷ್ ಜ್ಞಾನ ಆಗೋದಿಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಪಾಂಡಿತ್ಯಕ್ಕೆ ಅಪ್ರೋಷ್ ಜ್ಞಾನ ಆಗೋದಿಲ್ಲ, ಅದು ಇಂಪ್ಲಿಮೆಂಟೇಷನ್ ಮುಖ್ಯ. ಹೇಗೆ ನಡ್ಕೋಬೇಕು ಅಂತ ತೋರಿಸ್ಬೇಕು. ಇದನ್ನೆಲ್ಲ ಬಿಟ್ಟುಬಿಟ್ರೆ ಇವತ್ತೊಂದು ಬಿಟ್ಟುಬಿಟ್ಟೆ ಹುಚ್ಚ ಬಟ್ಟೆ ನಡ್ಕೊಳ್ಬೇಕು. ಮತ್ತು ತಾರತಮ್ಯ ಇಲ್ಲ. ಹೆಂಡತಿ ಮಾತು ಕೇಳಬೇಕು, ತಾಯಿ ಮಾತು ಕೇಳಬೇಕು, ಕೇಳ್ಬೇಕು. ಡೌಟೇ ಬಂದೇ ಇಲ್ಲ ಫಸ್ಟ್ ಅವರಿಗೆ. ಏನು ಬಂದಿದೆ ಡೌಟ್ ಬಂದರೆ ಯಾರ ಮಾತು ಕೇಳಬೇಕು ಅಂತೇಳಿ ತಾಯಿ ಮಾತು ಕೇಳಬಾರ್ದಂತಾರೆ. ಟಿ ವಿಗೆ ನೋಡಿ ತಲೆ ಕೆಟ್ಟೋಗ್ಬಿಟ್ರೆ ಅಂತ. ಹಾಗಿರಬಾರ್ದು. ಬಂದಾಗ ವಿರೋಧ ಬಂದರೂ ಕೂಡ ಉಪಾಯವೇ ನಡೆಸ್ಬೇಕಾದ್ರೆ ಅದು ಗಲಾಟೆ ಮಾಡ್ಕೋಬೇಕಾಗಿಲ್ಲ. ಭಾಳ ಎಚ್ಚರಿಕೆ ನಡೆಸ್ಕೊಂಡ್ಬಿಟ್ರೆ ಒಳ್ಳೆ ಮೆಸೇಜ್ ಸಿಗುತ್ತೆ. ಅದು ಬಿಟ್ಟುಬಿಡ್ತಾರೆ. ಶಾಸ್ತ್ರ ಓದು ಇದ್ಯಾರು ಸಾಮಾನ್ಯರಲ್ಲ, ವಿದ್ವಾಂಸರಲ್ಲೇ ಇಂಥ ಪ್ರಸಂಗ ನಡೆಯುತ್ತೆ. ಎಷ್ಟೋ ಜನ ನನ್ನ ಮಗನ ಹೊರಗೆ ಹಾಕಿದ್ದಾನೆ, ವಯಸ್ಸಾದ ವ್ಯಕ್ತಿ, ಪಂಡಿತ, ಗೊತ್ತಾಯ್ತು, ಮಗನಿಗಿಂತ ಪಂಡಿತ ಆ ಲೆಕ್ಕದಲ್ಲಿ ಹೊರಗೆ ಹಾಕಿದ್ದಾನೆ. ಏನು ಮಾಡಬೇಕು ಅದು ಕೇಳಿ ಡೈರೆಕ್ಟ್ ಬಂದು ಕೇಳ್ತಾರೋ ಏನು ಮಾಡ್ತೀನಿ. ಅದು ಏನಾಯ್ತು ಈಗ ಏನು ತಾತ್ಪರ್ಯ ಓದ್ದು ಹೋದರೆ ಇವೆಲ್ಲ ಅನಾಹುತ ಆಗೇ ಆಗುತ್ತೆ. ಇದು ಸರಿಯಾಗಿ ಓದಬೇಕು. ಸುಮ್ಮನೆ ಕತೆ ಓದಬಾರ್ದು. ಆ ಓದಿದಾಗ ಮನೆಗಳಲ್ಲಿ ಎಷ್ಟು ಧರ್ಮ ಉಳಿಯುತ್ತೆ ಗೊತ್ತಾಗ ಇದು ಸಮಸ್ತ ಇದರಲ್ಲಿ ಉಳಿಯುತ್ತೆ. ಈ ಪ್ರೋಟೋಕಾಲ್ ಅಂತಂದಿರುತ್ತೆ, ಅದು ಮೀರಾಗಿಲ್ಲ, ಗೊತ್ತಾಯ್ತಾ, ಏನು ಮಾಡೋಂಗಿಲ್ಲ ಅದಕ್ಕೆ. ಇದು ಮನೆಯಲ್ಲೇ ಪ್ರೋಟೋಕಾಲ್ ಇಲ್ವಲ್ಲ ಅವರಿಗೆ. ಹೊರಗಿಂದ ಆಫೀಸ್ ರಿಸೈನ್ ಮಾಡಿದೆ, ಕತೆ ಮುಗಿತಲ್ಲಿಗೆ. ತಂದೆ ರಿಸೈನ್ ಮಾಡ್ತಾನೆ, ತಂದೆ ಅಲ್ಲ ಅಂತ ಹೇಳಕ್ಕೆ ಬರುತ್ತಾ? ಶಾಶ್ವತ ಇದು ಸನಾತನ ಧರ್ಮ ಅಂತ ಕರೀತಾರೆ. ಸನಾತನ ಧರ್ಮ ಅಂದ್ರೇನು? ಎಟರ್ನಲ್ ಲಾ. ಅದು ಕೆಲವು ಪರ್ಮನೆಂಟ್. ದಾಸರು ಬರೀತಾರೆ, ರಾಜ ಮುನಿದರೆ ಮತ್ತೆ ದೇಶವನ್ನು ಬಿಡಬಹುದು, ಸಿಟಿಸನ್ಶಿಪ್ ಚೇಂಜ್ ಮಾಡ್ಕೊಂಡು ಹೋಗಿಬಿಡೋದು ಒಂದು ಕಡೆಗೆ. ಆದರೆ ತಾಯಿ ತಂದೆ ಸಂಬಂಧ ಬಿಡುತ್ತಾ? ಸಾಧ್ಯ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದರೆ ಯಾತಕ್ಕೆ ಬರೀತಿದ್ದಾರೆ? ಎಂದೋ ನಡೆದ ಕಥೆಯನ್ನು ಬರಿಬೇಕಾಕೀಗ. ಅದಕ್ಕೆ ದಟ್ಟಧರ್ಮ ಜ್ಞಾನ ಲೋಕ ಕೃಪಾಲುಭಿ ಬ್ರಹ್ಮರುದ್ರೇಂದ್ರಾಧಿಭಿ ಅರ್ಚಿತೋ ಭಗವಾನ್ ವ್ಯಾಸತ್ವೇನ ಅವತಾರ. ಅವತಾರ ಮಾಡಿ ಭಗವಂತ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಕೂಡ. ಹಾಂ ಹೌದು. ಎಚ್ಚಾವಣಿ ಎಲ್ಲಿವರೆಗೆ ಯಾರು ಕೊಟ್ಟು ವರಾಣ? ಬ್ರಹ್ಮದೇವ್ರ ವರಾಣ. ಬ್ರಹ್ಮದೇವ್ರು ಏನು ಶಕ್ತಿ ಇದೆ ವಾಯುದೇವರಿಗೆ? ಅದು ಮೀರೋ ಶಕ್ತಿ ಇದೆ. ಬಟ್ ಮೀರೋದಿಲ್ಲ ಹಾಗೆಲ್ಲ. ಅದು ಇಚ್ಛಾ ಮಾಡಿಕೊಂಡು ಇಚ್ಛೆ ಚೇಂಜ್ ಮಾಡಿದ್ರೆ ಆಯ್ತಲ್ಲ. ವಾಲಂಟ್ರಿ ರಿಟೈರ್ಮೆಂಟ್ಗೆ ಏನು ಯೋಚನೆ ಇಲ್ಲ. ವಾಲಂಟ್ರಿ ರಿಟೈರ್ಮೆಂಟ್ ಕಾನ್ಸೆಪ್ಟ್ ಬಂದಿದ್ದೆ ಭೀಷ್ಮರಿಂದ. ಇಚ್ಛೆಯಿಂದ ರಿಟೈರ್ ಆಗೋದು ಅಷ್ಟೇ ವಾಲಂಟರಿಯಾಗಿ. ದೇಹದಿಂದ ದೇಹ ಬಿಡೋದು ಇಲ್ಲ ಕೆಲಸ ಬಿಡೋದು ಅಷ್ಟೇ. ಕೆಲಸ ಬಿಡೋದು ನಮಗೆ ಅರ್ಥ ಆಗುತ್ತೆ. ಎಷ್ಟೋ ಜನ ರಾಯರು ಅನೌನ್ಸ್ ಮಾಡಲಿಲ್ಲ, ಮೊದಲೇ ಎಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಸಾಕು ಇಷ್ಟು ಕೆಲಸ ಮುಗೀತು. ಬೇರೆ ಊರಿಗೆ ಹೋದಾಗ ಯಾವ ಬೇಗ ವಾಪಸ್ ಹೋಗ್ತೀವಿ ಮನೆಗೆ ಅನಿಸೋದಿಲ್ಲ. ಬೇರೆ ಊರಿಗೆ ಎಷ್ಟೇ ಸೌಕರ್ಯ ಇದ್ದರೂ ಕೂಡ ಮನೆ ಆದಾಗ ಆಗೋದಿಲ್ಲ. ದೇವತೆಗಳೇ ಅಲ್ಲಿರೋರು ಅವರು. ಇದು ಬೂಡಕ್ಕೆ ಅವ್ರಿಗೆ ಇಡಿಸೋದಿಲ್ಲ. ದೇವರ ಅಪ್ಪಣೆ ಅಂತ ಬಂದಿರ್ತಾರೆ. ಆಫೀಸ್ ಡ್ಯೂಟಿ ಮೇಲೆ ಬಂದಿರ್ತಾರೆ ಅಷ್ಟೇ. ಮುಗಿತಿರ್ಲಿಕ್ಕೆ ಡ್ರೈವರ್ಗಳು ಇರ್ತಾರೆ ನೋಡಿ. ಯೋಚನೆ ಮಾಡಿ, ಬೇರೆಯವ್ರಿಗೆ ಇಲ್ಲಿಂದ ಹೋಗ್ತಾರೆ, ಇಲ್ಲಿ ಡ್ರೈವರ್ಗಳು, ಗೊತ್ತಾಯ್ತಾ? ನಿಧಾನ ವಾಪಸ್ ಬರಬೇಕಾದ್ರೆ ಭಾರಿ ಫಾಸ್ಟಾಗಿ ಬಂದ್ಬಿಡಿ. ಯಾಕೆ ಮನೆಗೆ ಹೋಗ್ಬೇಕು ಅವರು ಫಸ್ಟು, ಗೊತ್ತಾಯ್ತಿಲ್ಲ? ಅದು ಸ್ವಾರಸ್ಯ ಇರುತ್ತೆ. ಅದು ದೇವತೆಗಳೆಲ್ಲ ಈ ಲೋಕದಲ್ಲಿ ಬಂದರೆ ಕೆಲಸಕ್ಕೋಸ್ಕರ ಬಂದಿದ್ದಾರೆ ಹೊರತು ಇರಲಿಕ್ಕೋಸ್ಕರ. ಮನಸ್ಸು ಮಾಡಿದರೆ ರಾಯರು ಇನ್ನೂ ಇರ್ತಿದ್ರು ಬೇಕಾದ್ರೆ ಅವರೆಲ್ಲ ಕೂಡ. ಅವ್ರ್ಯಾರು ದೇಹ ಬಿಡೋಕ್ಕೆ ಕಾರಣ ಇರಲಿಲ್ಲ. ಯಾಕೆ? ಬೇಕಿಲ್ಲ, ಕೆಲಸ ಆಯ್ತು ಅವ್ರದ್ದು, ಹೊರಟುಬಿಟ್ರು ಅಷ್ಟೇ. ಬೇರೆ ಊರಿಗೆ ಹೋದಾಗ ಸ್ವಲ್ಪ ಹೊತ್ತು ಕೂಡ ಹೆಚ್ಚಿಡೋದಿಲ್ಲ ಅವನು. ಅವ್ರು ರಾತ್ರಿ ಪ್ಲೇನಲ್ಲಿ ರಿಸರ್ವೇಷನ್ ಮಾಡಿಸಿದ, ಬೆಳಿಗ್ಗೆ ಕೆಲಸ ಮುಗಿದೋಯ್ತು. ಅದು ಕೆಲಸದಲ್ಲಿ ಮತ್ತೆ ಹೋಗಲು ಟ್ರೈ ಮಾಡ್ತಾನೆ. ಅದಕ್ಕೆ ದುಡ್ಡು ಹೋದರೆ ಹೋಗಲಿ, ಏನಾಗಬೇಕು ನಮಗೀಗ? ಬೇಗ ಮನೆ ಸೇರ್ಕೋಬೇಕು. ದೇವತೆಗಳ ಮನೆ ಅದದು, ದೇವಲೋಕದವರು. ಇಲ್ಲ ಸುಮ್ಮನೆ ಕೆಲಸಕ್ಕೆ ಬಂದಿರ್ತಾರೆ ಹೊರತು ಬೇರೆ ಇಲ್ಲ. ಅವ್ರಿಗೆ ಸ್ವಲ್ಪ ಇಚ್ಛೆ ಬರಬೇಕು, ಅವ್ರಿಗೆ ಹೋಗೋದು ಗ್ಯಾರಂಟಿ. ಅದು ಹೇಳ್ತಾ ಇದ್ದಾರೆ. ಈಗ ಕೇಳಿದ್ರೆ ಹೋಗ್ತೇನೆ ಅಂತ ಹೇಳ್ತಾರೆ ಅಷ್ಟೆ. ಭಾಳ ಇಂಪಾರ್ಟೆಂಟ್ ಇವೆಲ್ಲ, ಸರಿಯಾಗಿ ನೋಡಬೇಕು. ಭೀಮಾರ್ಜುನೌ ಶಕ್ನುವಂತೌವಪಿ ಸ್ಮ ನರ್ತೆ ಅನುಜ್ಞಾಂ ಹಂತು. ವಿದ್ಯಾಪೀಠದ ಸೇರಿದಾಗ ಮೊದಲಿಂದ ಹೇಳ್ಕೊಟ್ಬಿಟ್ರೆ ಹೇಗೆ ಬೆಸ್ಟ್ ಹುಡುಗ ತಯಾರಾಗ್ತಾರೆ ಗೊತ್ತಾ ನಿಮಗೆ? ಯಾವ ಕ್ವಾಲಿಟಿ ಇರುತ್ತೋ ಒಬ್ಬನು ಸಾಕು ಸಮಾಜ ಉದ್ಧಾರ ಮಾಡೋಕ್ಕೆ, ಅಷ್ಟು ಕ್ವಾಲಿಟಿ ಬರುತ್ತೆ. ಅದು ಆ ಧರ್ಮದ ಕಾನ್ಸೆಪ್ಟ್ ಇರೋದಿಲ್ಲ. ಆದ್ದರಿಂದ ಬರೀ ವಾರಿ ತರ್ಕ ಅವನು ಬೈ ಇವ್ರು ಬೈಯೋದು ಕಲ್ತಾಗ ಆಗ್ತದೆ ಅಷ್ಟೇ ಹೊರತು ಮತ್ತೊಂದು ಬರೋದಿಲ್ಲ. ಅದು ಇರಬೇಕು. ಎಷ್ಟಿರಬೇಕು ಅದು? ಊಟಕ್ಕೆ ಉಪ್ಪು ಬೇಕೇ ಬೇಕು ಅಂತ ಬರೀ ಉಪ್ಪೇ ಹಾಕಿಬಿಟ್ಟು ಆಗಿರ್ತದೆ. ಹಾಗಾಗಿದೆ. ಬ್ಯಾಲೆನ್ಸ್ ಆಗ್ತಾಯಿಲ್ಲ. ಬ್ಯಾಲೆನ್ಸ್ ಆಗಬೇಕು. ನಾವು ರಿಸಲ್ಟ್ ನೋಡ್ತಿದ್ದೀವಲ್ಲ ಈಗ. ಇವತ್ತಿಷ್ಟು ಜನ ಇದು ರಿಸಲ್ಟ್ ತೊಗೊಂಡ್ರೆ ಏನಿದೆ ಈಗ? ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದಾಗಿಲ್ಲ. ಎಲ್ಲರಿಗೂ ಗೊತ್ತಿದೆ ರಿಸಲ್ಟ್ ಹೇಗಿರಬೇಕು ಅಂತ ಕೇಳಿದರೆ ವಂಡರ್ಫುಲ್ಲಾಗಿ. ಒಬ್ಬೊಬ್ಬ ಟಾಟಾ ಇನ್ಸ್ಟಿಟ್ಯೂಟ್ ಬರ್ತಾರೆ, ಒಬ್ಬೊಬ್ಬರು ಬರ್ತಾರೆ, ಎಷ್ಟು ವರ್ಲ್ಡ್ ಫೇಮಸ್ ಆಗ್ತಾರೋ ಅಂತಂತ ಕೆಲಸ ಮಾಡ್ತಾರೆ. ಅದಕ್ಕೆ ಅದು ಸ್ಟಡಿ ಅಲ್ಲಿ ಲೌಕಿಕದಲ್ಲಿ ನಾವು ಇಷ್ಟು ಕೆಲಸ ಕೆಟ್ಟಿದ್ರು ಕೂಡ ಒಂದು ಕಾನ್ಸೆಪ್ಟ್ ಇದೆ, ಒಂದು ಕಾಮನ್ ಕಾನ್ಸ್ಟಿಟ್ಯೂಷನ್ ಕಾನ್ಸೆಪ್ಟ್ ಇದೆ, ಗೊತ್ತಾಯ್ತಾ? ಒಂದು ಲಾ ಅನ್ನೋ ಕಾನ್ಸೆಪ್ಟ್ ಇದೆ. ಇಲ್ಲಿ ಲಾ ಇಲ್ಲೇ ಇಲ್ಲ. ದೇವರು ಕಾಣೋದಿಲ್ಲ, ಧರ್ಮ ಕಾಣೋದಿಲ್ಲ, ನಾವು ಬೇಕಾದ್ರೆ ಮಾಡ್ಬೋದು. ಈ ಮೊದಲು ಈ ಲಾನೇ ಒಪ್ಪದೆ ಹೋದ್ರೆ ಆ ಲೈನೇ ಒಪ್ತಾರೆ ಇವರೀಗ. ಸೋಷಿಯಲ್ ಲಾ ಅನ್ನು ಫಾಲೋ ಮಾಡದೆ ಹೋದರೆ ಸ್ಪಿರಿಚುವಲ್ ಹೇಗೆ ಫಾಲೋ ಮಾಡ್ತಾರೆ? ಸೋಷಿಯಲ್ ಲಾ ಅಂಬೋದೇನದು? ಎಲ್ಲರಿಗೂ ಅರ್ಥ ಆಗೋ ಸಂಗತಿ. ಸ್ಪಿರಿಚುವಲ್ ಕಾನ್ಸೆಪ್ಟ್ ಇದ್ದರೆ ಅದು ಎಲ್ಲರಿಗೂ ಬೇಕಾದ ಅದು ನಡೆಸಲೇಬೇಕದು. ಇವರು ತಪ್ಪಲ್ಲೇ ಇಲ್ಲ. ನಮಗೆ ಸಿಸ್ಟಮ್ ಸರಿ ಇಲ್ಲ. ಈ ಸಿಸ್ಟಮ್ ಸರಿ ಇಲ್ಲದವ್ರು ಹಾಗೆ ಆಗುತ್ತೆ.
ಈ ಸಂಧಿ ಕಾಲ ಇದ್ದ ಹಾಗೆ ಶಿಫ್ಟ್ ಆಗಬೇಕು ಒಂದಕ್ಕೂ. ಹಿಂದೆ ವಾದಿಜಯ ಕಾನ್ಸೆಪ್ಟ್ ಇತ್ತು, ಅದು ಹೋಯ್ತು. ಈಗ ವಾದಿಜಯ ಕಾನ್ಸೆಪ್ಟ್ ಇಲ್ಲ, ಈಗ ಬಿಟ್ಟು ಬಿಡಬೇಕಾಗಿ ವಾದ ತಂಟೆಗೆ ಹೋಗಬಾರ್ದು. ಹಿಂದೆ ಇದ್ದ ಕಾಲ ಮಹತ್ವ ಇರ್ತಿತ್ತು. ಸೋತವರಿಗೆ ಒಂದು ರೀತಿ ಗೌರವ, ಭಾಳ ಅಂಥವ್ರ ಜೊತೆಗೆ ವಾದ ಮಾಡಿದ, ಗೆದ್ದವರಿಗೆ ಒಂದು ಗೌರವ, ಅವನಿಗೂ ಸನ್ಮಾನ ಮಾಡೇ ಕಳಿಸ್ತಿದ್ರು ಪಾಪ. ಅದು ವಿದ್ವತ್ ತೋರ್ಸೋಕೆ ಒಂದು ಚಾನ್ಸ್ ಇತ್ತು, ಅದಿಲ್ಲ ಈಗ. ಅದಿಲ್ಲ ಅಂದಮೇಲೆ ಆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬಾರ್ದು. ನಾವು ಈ ಬೇರೆ ಅಪ್ರೋಚ್ ಇಟ್ಕೋಬೇಕು. ಈಗ ಯಾವ ಅಪ್ರೋಚ್ ಮಾಡಿದರೆ ಇವತ್ತು ಭಾರಿ ಗೆದ್ದರೆ ಮತ ಶ್ರೇಷ್ಠ ಅಂತ ಇರ್ತಿತ್ತು, ಅದೇನೂ ಇಲ್ಲ. ಒಳ್ಳೆ ಮತ್ತವ್ರು ಸೋಲ್ಬೋದು, ಒಳ್ಳೆ ಕೇಸಿನ ರಾಯಲು ಸೋಲೋದಿಲ್ಲ. ಕೇಸ್ ಭಾರಿ ಚೆನ್ನಾಗಿದೆ, ಸೋತುಬಿಟ್ಟಿದ್ದಾರೆ ನಾವು. ಕೆಲವು ವರ್ಷ ಕೇಸ್ ಗೆದ್ದು ಬಿಟ್ಟಿದ್ದಾರೆ. ಏನು ಮಾಡ್ತೀರಿ ಈಗ? ಗೆಲ್ಲೋದು ಸೋಲೋದು ಪರ್ಮನೆಂಟ್ ಅಲ್ಲ. ನಮ್ಮತ್ತವರು ಬೇರೆಯವ್ರು ಗೆದ್ದಿದ್ದಾರೆ, ಬೇರೆಯವ್ರ ಮತ ಅಲ್ಲೇ ಗೆದ್ದ ರೆಕಾರ್ಡ್ ಆಗೋದಿಲ್ಲ, ಕೆಲವು ಸಲ ಆಗಿರುತ್ತೆ. ಅದು ಮಾತ್ರಕ್ಕೆ ಸಿದ್ಧಾಂತಕ್ಕೆ ಅಫೆಕ್ಟ್ ಆಗಲ್ಲ ಅದು. ಯಾತಕ್ಕೆ? ಆ ವಾದ ಮಾಡಬೇಕಾದ್ರೆ ಸ್ಫೂರ್ತಿ ಬರಬೇಕಾಗತ್ತೆ, ಇಂಟೆಲಿಜೆನ್ಸ್ ಬೇಕಾಗುತ್ತೆ. ಅವ್ರು ಏನೋ ಮಂತ್ರ ಮಾಡಿರ್ಬೋದು, ಅವೆಲ್ಲ ಕೌಂಟ್ ಆಗುತ್ತೆ. ಅದು ನಿರ್ಣಾಯಕ ಅಲ್ಲ. ಸಮ್ ಎಕ್ಸ್ಟೆಂಟ್ ಕೌಂಟ್ ಆಗ್ಬೋದೇ ಹೊರತು ಏನಲ್ಲ, ಅದು ಡೆಸಿಸಿವ್ ಅಲ್ಲ. ಡೆಸಿಸಿವ್ ಆಗಬೇಕಾದ್ರೆ ಏನಾಗಬೇಕು? ಮತದ ಗಟ್ಟಿತನನೇ ಆಗಬೇಕು. ಶ್ರೀಕೃಷ್ಣಪಂಡಿತಾಚಾರ್ಯರು ಇನ್ನು ಆಚಾರ್ಯ ಹತ್ರ ಬಂದಿಲ್ಲ, ಗೊತ್ತಾಯ್ತಾ? ಅವರಿಗೆ ತಮ್ಮ ಮರದ ಬಗ್ಗೆ ಸಂಶಯ ಬಂದಿದೆ, ತಂದೆನೇ ಹೇಳಿಬಿಟ್ಟಿದ್ದಾರೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಬರ್ಲಿಕ್ಕೆ ಆಗ್ತಾಯಿಲ್ಲ, ಯೋಚನೆ ಮಾಡ್ತಾ ಇದ್ದಾರೆ. ಆಗ ಅವರು ಅದ್ರ ಮತ ಬಿಡ್ಲಕ್ಕಿಲ್ಲ, ಈ ಮತ ಹಿಡಿಲಿಕ್ಕೆ ಇನ್ನೂ ಬಂದಿಲ್ಲ. ಆಚಾರ್ಯರು ವಾದ ಮಾಡಿದರು, ಸೋಲಿಸಿಬಿಟ್ರು ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಆಗಿನ ಕಾಲದಲ್ಲಿ ಓದಿನೇ ಅದರ ಆನೆ ಬಂದ ಧೂಳಿ ಹಾಕಿಬಿಟ್ರೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಹಾಗಾಗಿಬಿಡ್ತಾ ಇತ್ತು, ಉತ್ತರ ಕೊಡೋಕ್ಕೆ ಆಗ್ತಿದ್ದಿಲ್ಲ. ಸೊ ಮತ ಸರಿ ಇಲ್ಲ ಅಂತಲ್ಲ, ಇವರು ಅದಕ್ಕಿಂತ ಬುದ್ಧಿವಂತರಾಗಿದ್ದರು ಇವರು. ಆಚಾರ್ಯ ಹತ್ರ ತಾವು ಸೋತರು. ಒಂದು ತಿರುಕೋಪಂಡಿತಾಚಾರ್ಯರು ಮಧ್ವ ಶಿಷ್ಯರನ್ನು ಸೋಲಿಸಿದ್ದಾರೆ, ಮಧ್ವಾಚಾರ್ಯರು ಸೋತಿದ್ದಾರೆ. ಸೋತಿದ್ದು ಮಾತ್ರಕ್ಕೆ ಅವರು ಸಿದ್ಧಾಂತ ಹೋಗಲಿಲ್ಲ, ಗೆದ್ಮಾರಿ ಸಿದ್ಧಾಂತ ಉಳಿಲಿಲ್ಲ. ಇವೆಲ್ಲ ಫೈನಲ್ ಅಲ್ಲ, ಗೆಲ್ಲೋದು ಸೋಲೋದು ಫೈನಲ್ ಅಲ್ಲ. ಗಟ್ಟಿ ಸಿದ್ಧಾಂತನ ಒಬ್ಬರೇ ಹೇಳಿ ಎಲ್ಲರೂ ಬೈದರೂ ಸಿದ್ಧಾಂತನೇ ಅದು. ಮತ್ತು ಎಲ್ಲರೂ ಮೆಚ್ಚಿದ ಮಾತ್ರಕ್ಕೆ ಸತ್ಯ ಸುಳ್ಳು ಏನಾಗೋದಿಲ್ಲ, ಸತ್ಯ ಆಗೋದಿಲ್ಲ. ಆ ಲೆವೆಲಲ್ಲಿ ಯೋಚನೆ ಮಾಡಿ ಹೊಸ ಒಂದು ಕಾನ್ಸೆಪ್ಟ್ ಶುರು ಮಾಡೋದು. ಪ್ರಾಪ್ಯಾನುಜ್ಞಾಂ ಪತ್ತೆ ಕೊಡ್ತಾರೆ. ಹಂತು ಮಿಮಂ ತದೈಚ್ಛತಾಂ ಪೂಜ್ಯೋ ಯಥೋ ಭೀಷ್ಮ. ನೋಡಿ, ಉದಾರ ಕರ್ಮ, ಪೂಜ್ಯರೂ ಆಗಿದ್ದಾರೆ, ತಾತ ಆಗಿದ್ದಾರೆ, ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಪಾಪ, ಅವರನ್ನು ಗೌರವಿಸಬೇಕು ಅಂತಲೇ ಹೊರಟರು. ಕೃಷ್ಣೋ ಅಪಿ ಅಯಾತ್ತೇನ ಹಿ ಪಾಂಡವಾರ್ಥೆ. ಪಾಂಡವರಿಗೋಸ್ಕರ ಕೃಷ್ಣನೂ ತಾನು ಜೈ ಬಂದ. ಭಕ್ತ ಜನ ಮುಂದೆ, ನೀನವರ ಹಿಂದೆ. ಅವ್ರು ಹೋದರೆ ಕೃಷ್ಣ ಬಂದೇ ಬರ್ತಾನೆ ಹಿಂದ್ಗಡೆ. ಶಿಖಂಡಿನೋ ಪ್ರಾಪ್ಯಾನುಜ್ಞಾಂ ಭೀಷ್ಮತಸ್ತೆ ವಧಾಯ ಶಿಖಂಡಿನಂ ತದ್ವಚಸ ಅಗ್ರ್ಯಯಾಯಿನಂ ಕೃತ್ವಾ ಪರೇದ್ಯುಹು ಯುಧಯೇ ವಿನಿರ್ಗತಾಃ ಭೀಷ್ಮಂ ಪುರಸ್ಕೃತ್ಯ ತಥಾ ಪರೇಪಿ. ಪ್ರಾಪ್ಯ ಅನುಜ್ಞಾಂ ಹೇಳಬೇಕಾಗಿಲ್ಲ, ಹೇಳಿದರು. ಆಯಿತು, ಶಿಖಂಡಿ ಮುಂದೆ ನಿಲ್ಲಿಸಿ ನಾನು ಶಸ್ತ್ರತ್ಯಾಗ ಮಾಡ್ತೇನೆ, ಕೊಂದುಬಿಡಿ. ನಿಮಗೆ ಅಪಕೀರ್ತಿ ಬರುತ್ತೆ, ಯಾಕೆ ಶಸ್ತ್ರ ಇಲ್ದಾಗ ಕೊಂದರು, ಕ್ರೆಡಿಟ್ ಬರುತ್ತಾರೆ ಪಾಪ. ಅವರು ಆಗುತ್ತೋ ಇಲ್ಲ ಅವ್ರಿಗೀಗ, ಆಗಲಿ, ನಿಮ್ಮ ಇಚ್ಛೆ ಹಾಗೆ ಇದೆ, ಹಾಗೆ ಮಾಡ್ತೀವಿ ಅಂತೇಳಿ. ಶಿಖಂಡಿ ಮುಂದೆ ನಿಂತರೆ ನಾವು ಹೆಂಗಸು ಮೂಲತಃ, ಗೊತ್ತಾಯ್ತಾ? ನಾನು ಕೊಲ್ಲಕ್ಕೆ ಹುಟ್ಟಿ ಬಂದವನು. ಅವ್ನು ಮುಂದೆ ನಿಂತ್ಕೊಳ್ಳಿ, ನಾನು ಶಸ್ತ್ರತ್ಯಾಗ ಮಾಡಿಬಿಡ್ತೇನೆ, ನೀವು ಆಗ ಕೊಲ್ಲಿ. ಅದು ಏನಾಯ್ತಾಗ? ಶಸ್ತ್ರ ಇಲ್ಲ ಕೊಲ್ಲಬಾರದು ನಿಯಮ ಇದೆ, ಪಾಂಡವರು ಕೊಲ್ಲಬೇಕಾಗ. ಅದು ನನ್ನ ಇಷ್ಟ, ಯಾರು ಭೀಷ್ಮರಿಗೆ ಇಷ್ಟ ಅದು. ಪಾಂಡವರು ಏನು ಮಾಡೋದು, ನಾವು ಮರ್ಯಾದೆ ಕಳ್ಕೊಬೇಕಂತ ಕೇಳಲಿಲ್ಲ. ಆಯಿತು, ನಿಮಗೆ ಸಂತೋಷ ಆಗೋದು ಹಾಗೆ ಮಾಡ್ತೀವಿ ಅಂತೇಳಿ. ಇದು ಪಾಂಡವರು ದೊಡ್ಡ ಗ್ರೇಟ್ನೆಸ್ ಇದು. ತಮ್ಮ ಇದನ್ನು ರಾಮದೇವ ರಾಜ್ಯತ್ಯಾಗ ಮಾಡಿ ಹೇಗೆ ವನವಾಸಕ್ಕೆ ಹೋದರೂ ನೆಸಿಟಿ ಇರಲಿಲ್ಲ, ಅದೇ ರೀತಿಯೇ ಇವರು ಮಾಡಬೇಕಾಗಿರಲಿಲ್ಲ, ಮಾಡಿದರು. ಕಾರಣ ಧರ್ಮ ಉಳಿಸ್ಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ ಮಾಡಿದರು. ಪ್ರಾಪ್ಯಾನುಜ್ಞಾಂ ಭೀಷ್ಮತಸ್ತೆ ಆಯಿತು ಅಂತ ಒಪ್ಪಿಕೊಂಡ್ರು. ವಧಾಯ ಶಿಖಂಡಿನಂ ಯುದ್ಧ ತದ್ವಚಸ ಅಗ್ರಯಾಯಿನಂ. ಶಿಖಂಡಿ ಮುಂದೆ ಬರಬೇಕು, ಅವನು ನೋಡ್ತೇನೆ, ಅವನನ್ನು ಹೊಡೀಲಿ, ನಾನು ಅವನು ಹೊಡೆಯೋದಿಲ್ಲ, ಶಸ್ತ್ರ ಕೆಳಗೆ ಹಾಕ್ತೀನಿ ಅಂತೇಳಿ. ಹಾಂ, ಆ ಪೂರ್ವಜನೇ ಬಂತು, ಗೊತ್ತಿದೆಯಲ್ಲ ಕಥೆ ಎಲ್ಲ. ಈಗ ಅಂಬೆನೇ ತಾನೇ ಅವಳು, ಅಂಬೆ ಕೊಲ್ಲಕ್ಕೆ ಕೊಟ್ಟು ಬಂದವಳು, ಗಂಡನ್ನೇ ಕೊಲ್ಲಕ್ಕೆ ಬಂದವಳು. ಯಾಕೆ? ಬ್ರಹ್ಮದೇವರ ಶಾಪ, ಅಷ್ಟು ಬುದ್ಧಿ ಕೆಟ್ಟು ಹೋಗ್ಬಿಟ್ಟಿದೆ. ಹಾಂ, ಇದು ಭೀಷ್ಮರಿಗೆ ಹೇಳಿದ್ರು, ಭೀಷ್ಮ ದುರ್ಯೋಧನ ಹೇಳಿರ್ತಾರೆ ನೋಡು, ಶಿಖಂಡಿ ಮಾತ್ರ ಆಟ ಯುದ್ಧ ಮಾಡಲ್ಲ ಅಂತ ಸೇನಾಧಿಪತಿ ಕೊಟ್ಟಾಗಲೇ ಹೇಳಿರ್ತಾರೆ ಅವರು. ಅವ್ನು ಹೆಂಗಸು, ಅದು ಕತೆ ಹೇಳ್ತಾರಲ್ಲ ಭೀಷ್ಮರು, ದೊಡ್ಡ ಕತೆ ಹೇಳ್ತಾರೆ. ಮಹಾಭಾರತದಲ್ಲಿ ಅಂಬೋಪಾಖ್ಯಾನ ಪರ್ವ ಅಂತ ಬರೋದು ಇಲ್ಲಿ, ಅಲ್ಲಿ ಸ್ವಲ್ಪ ಹೇಳಿಬಿಡ್ತಾರೆ ಅಷ್ಟೇ, ಡೀಟೇಲಾಗಿ ಇಲ್ಲಿ ಹೇಳ್ತಾರೆ. ಆಚಾರ ಅಲ್ಲೇ ಬರೆದ್ಬಿಟ್ಟು ನಮಗೆ ಅರ್ಥ ಆಗಿ ಮಾಡಿದ್ದಾರೆ. ಭೀಷ್ಮರೇ ಕಥೆ ಹೇಳೋರು, ಅಂಬ ಯಾರು ಗೊತ್ತಾ ನಿನಗೆ ಅಂತ ಎಲ್ಲ ತಮ್ಮ ಕಥೆ ಎಲ್ಲ ಹೇಳಿಬಿಟ್ಟು, ಅವನು ಬಂದರೆ ಮಾತ್ರ ನಾನು ಯುದ್ಧ ಮಾಡೋದಿಲ್ಲ, ನಾನು ಗೌರವಕ್ಕೆ ಸರಿ ಹೋಗೋದಿಲ್ಲ ಅಂತ ಹೇಳಿರ್ತಾನೆ. ಗೊತ್ತು ಅವನಿಗೆ, ಅವನಿಗೂ ಗೊತ್ತು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಶಿಖಂಡಿ ಮುಂದೆ ಬರಬಾರ್ದು ಅಂತ ಇವ್ರು ಪ್ರಯತ್ನ ಮಾಡ್ತಾರೆ. ಇದೆಲ್ಲ ನಡೀತಿರೋದು ಹಾಗೆ ಹೇಳ್ತಾರೆ ನೋಡಿ ಆಚಾರ್ಯರಿಗೆ. ಇಲ್ಲಿ ವ್ಯೂಹ ಇಲ್ಲಿದೆ, ಇವತ್ತೇನು ವ್ಯೂಹ ಇಲ್ಲ ಇವತ್ತು. ಅದು ಬೇರೆ, ಅದು ಎಲ್ಲರೂ ಸೇರಿಬಿಡ್ತಾರೆ ಈಗ. ವ್ಯೂಹ ಅಂಬೋದಕ್ಕಿಂತ ಎಲ್ಲರೂ ಜಾಯ್ನ್ ಆಗಿಬಿಡ್ತಾರೆ. ಒಂದೇ ಉದ್ದೇಶ, ಭೀಷ್ಮಾಭಿರಕ್ಷಿತ, ಆ ಭೀಷ್ಮವೇ ಅಭಿರಕ್ಷಂತು,
ಅದೇ ಕೆಲಸ ಅವರಿಗೆ. ಅವರು ಶಿಖಂಡಿ ರಕ್ಷಣೆ ಮುಂದೆ ತರಬೇಕೀಗ, ದೊಡ್ಡ ಚಾಲೆಂಜ್ ಈಗ, ಮುಂದೆ ಯಾರು ಬರ್ತಾರೆ ಅಂತ ಕರ್ಕೊಂಡು ಹೋಗ್ಬೇಕೀಗ. ಅವ್ನಿಗೆ ಹೇಳ್ಕೊಂಡು ದೊಡ್ಡವ್ರು ವಯಸ್ಸಾದರೂ ಹೇಳ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ಬೇಕಾಗಿದೆ. ದರ್ಶನಕ್ಕೆ ಹೋದಾಗ ಹೋಗಬೇಕಾಗಿದೆ ಪಾಪ. ಕೃತ್ವಾ ಪರೇದ್ಯು ಯುಧಯೇ ವಿನಿರ್ಗತಾ ಭೀಷ್ಮಂ ಪುರಸ್ಕೃತ್ಯ ತಥಾ ಪರೇಪಿ. ಅವರು ಭೀಷ್ಮನ ಕರ್ಕೊಂಡು ಇವರು ಬಂದರು, ಶಿಖಂಡಿ ಬಂದ್ರು, ಅವರು ಬಂದರು. ಕೃತ್ವಾ ಪರೇದ್ಯು ಮಾರನೇ ದಿವಸ ಯುಧಯೇ ಯುದ್ಧಕ್ಕೋಸ್ಕರ ವಿನಿರ್ಗತಃ ಹೊರಗೆ ಬಂದರು ಪಾಂಡವರು. ಭೀಷ್ಮಂ ಪುರಸ್ಕೃತ್ಯ ತಥಾ ಅಪರೇಪಿ, ಅಪರರು ಅಪೋಸಿಟ್ ಪಾರ್ಟಿಯವರು ಏನು ಮಾಡಿದರು, ಭೀಷ್ಮರು ಬಂದುಕೊಂಡು ಅವರು ಬಂದರು. ಭೀಷ್ಮಾಯ ಯಂತಂ ಯುಧಾನಮಾಜೌ ನ್ಯವಾರಯದ್ರಾಕ್ಷಸು ಅಲಂಬುಸೋಥ ತ್ವಂ ಶಿಖಂಡಿನೋ ರಕ್ಷಕಃ ಫಲ್ಗುನೋಭೂತ್ ಭೀಷ್ಮಸ್ಯ ದುಶ್ಯಾಸನ ಆಸಚಗ್ರೆ ಅನ್ಯೇಪಿ ಸರ್ವೇ ಜುಗುಪುರ್ಭೀಷ್ಮಮೇವ ನ್ಯವಾರಯನ್ ಭೀಮಸೇನಾದಯಸ್ತಾನ್. ಶಿಖಂಡಿನಃ ರಕ್ಷಕಃ ಫಲ್ಗುನಃ ಅಭೂತ್. ಶಿಖಂಡಿಗೆ ರಕ್ಷಕ ಆಗಿದ್ಯಾರೋ ಅರ್ಜುನ. ಅಭೂತ್ ಭೀಷ್ಮಸ್ಯ ದುಶ್ಯಾಸನ ಆಸಚಾಗ್ರೆ. ಶಿಖಂಡಿಗೆ ರಕ್ಷಕ ಅರ್ಜುನನಾದರೆ ದುಶ್ಯಾಸನ ಭೀಷ್ಮರಿಗೆ ರಕ್ಷಕನಾಗಿ ಬಂದ. ಅನ್ಯೇಪಿ ಸರ್ವೇ ಜುಗುಪುರ್ಭೀಷ್ಮಮೇವ, ಎಲ್ಲರೂ ಭೀಷ್ಮರನ್ನೇ ರಕ್ಷಣೆ ಮಾಡ್ತಾ ಬರ್ತಿದ್ದಾರೆ. ನ್ಯವಾರಯನ್ ಭೀಮಸೇನಾದಯಸ್ತಾನ್. ಭೀಮಸೇನಾದಿ ಅವರು ರಕ್ಷಣೆ ಮಾಡಲಿಕ್ಕೆ ಅಂತ ಅವ್ರು ಬಂದರೆ ಓಡಿಸೋಕ್ಕೆ ಇವ್ರು ಬರ್ತಾಯಿದ್ದಾರೆ. ಭೀಷ್ಮಾಯ ಯಾಂತಂ ಯುಧಾನಮಾಜೌ ನ್ಯವಾರಯದ್ರಾಕ್ಷಸೋ ಅಲಂಬುಸೋಥ ತ್ವಂ ವಜ್ರಕಲ್ಪೈ ಅತುದೃಷ್ಣಿವೀರಃ ಶರೈಃ ಸ ಮಾಯಾಮಸೃಜತ್ತದೋಗ್ರಾಂ. ಭೀಷ್ಮಾಯ ಯಾಂತಂ ಯುಧಾನಂ ಆಜೌ ನ್ಯವಾರಯತ್ ರಾಕ್ಷಸಃ ಅಲಂಬುಸಃ ಅಥ. ಸಾತ್ಯಕಿ ಏನು ಮಾಡ್ದ, ಯುಧಾನ ಸಾತ್ಯಕಿ ಭೀಷ್ಮರ ಮೇಲೆ ತಾನು ಹೊರಟ ಶಿಖಂಡಿನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಆಗ ರಾಕ್ಷಸ ಅಲಂಬುಸ ಅಡ್ಡ ಬಂದ. ಅವನ ಕತೆ ಬಂದಿತ್ತು, ಕೆಲವು ಸತಿ ಬಂದಿದೆ ಯುದ್ಧದಲ್ಲಿ. ತ್ವಂ ವಜ್ರಕಲ್ಪೈಹಿ ಅತುದ ವೃಷ್ಣಿವೀರ. ವೃಷ್ಣಿವೀರ ಯಾದವ ವೀರ ಯಾರೋ ಸಾತ್ಯಕಿ ವಜ್ರಕಲ್ಪವಾದ ಬಾಣಗಳಿಂದ ಹೊಡೆದ. ಶರೈಹಿ ಸ ಮಾಯಾಂ ಅಸೃಜತ್ ತದಾ ಉಗ್ರಾಂ. ಆಗ ಮಾಯಾವಿ ಅವನು ರಾಕ್ಷಸ ಮಾಯಾ ಯುದ್ಧ ಶುರು ಮಾಡಿದ. ಅಸ್ತ್ರೇಣ ಮಾಯಾಮಪನುದ್ಯ ವೀರೋ ವ್ಯದ್ರಾವಯದ್ ರಾಕ್ಷಸಂ ಸಾತ್ಯಕಿಸ್ತಂ ತಸ್ಮಿನ್ ಗತೆ ಯುಧಾನೋ ರಥೇನ ಯಯೌ ಭೀಷ್ಮಂ ಪಾರ್ಥಮನ್ವೇ ವಧನ್ವೀ. ಏನೋ ಏನ ಯಾರನ್ನ ಸನ್ಮಾನ ಮಾಡಿಲ್ಲ, ಇನ್ನು ಮುಂದೆ ದ್ರೋಣಪುರದ ಸಾಯ್ತಾನೋ, ಇನ್ನು ಓಡಿಸಿದ್ರಷ್ಟೇ ಸೋಲಿಸ್ಬಿಟ್ಟು. ಅಸ್ತ್ರೇಣ ಮಾಯಾಮಪನುದ್ಯ ವೀರ. ಆದರೆ ಮಾಯಾ ಪರಿಹಾರ ಮಾಡೋ ಅಸ್ತ್ರವನ್ನು ಉಪಯೋಗಿಸ್ತಾರೆ ಸಾತ್ಯಕಿ. ವ್ಯದ್ರಾವಯತ್ ರಾಕ್ಷಸಂ ಸಾತ್ಯಕಿಸ್ತಂ. ಆಗ ಸಾತ್ಯಕಿ ಇಷ್ಟು ಮಾಡಿ ರಾಕ್ಷಸರನ್ನು ಓಡಿಸಿಬಿಟ್ಟ. ತಸ್ಮಿನ್ ಗತೆ ಯುಯುಧಾನೋ ರಥೇನ. ಆದಮೇಲೆ ಅವನು ಹೊರಟ ಮೇಲೆ ಯುಧಾನ ಸಾತ್ಯಕಿ ರಥೇನ ರಥದಲ್ಲಿ ಕೂತ್ಕೊಂಡು ಕಂಟಿನ್ಯೂ ಮಾಡ್ದ. ಯಯೌ ಭೀಷ್ಮಂ ಪಾರ್ಥಮನ್ವೇ ವಧನ್ವೀ. ಅರ್ಜುನ ಫಾಲೋ ಮಾಡ್ಕೊಂಡು ಹೊರಟ. ಶಿಖಂಡಿ ಮುಂದೆಲ್ಲಬೇಕು, ಅರ್ಜುನ ಹೊಡಿಬೇಕು, ಅರ್ಜುನರು ಪ್ರೊಟೆಕ್ಟ್ ಮಾಡಬೇಕು. ಒಂಥರ ಇದರಲ್ಲಿ ಬಂದ ವ್ಯವಸ್ಥಿತವಾಗಿ ಬರ್ತಾ ಇದ್ದಾರೆ ಆ ಕಡೆಯಿಂದ. ದ್ರೋಣೋ ದ್ರೌಣಿ ಧಾರ್ತರಾಷ್ಟ್ರಶ್ಚ ರಾಜ ಭೂರಿಶ್ರವ ಭಗದತ್ತಃ ಕೃಪಶ್ಚ ಶಲ್ಯೋ ಬಾಲ್ಹೀಕಃ ಕೃತವರ್ಮ ಸುಶರ್ಮಾ ಸರ್ವಾಂಶ್ಚ ಸೇನಾ ವಾರಿತಾ ವಾಯುಜೇನ. ಇಷ್ಟು ಜನ ಬಂದು ಹೇಗಾರು ಮಾಡ್ತಾರೆ ಅರ್ಜುನನ ತಡಿಬೇಕು. ಸೆಕೆಂಡಿ ಬಂದರೆ ಪ್ರಾಬ್ಲಮ್ ಇಲ್ಲ ಅವರಿಗೆ. ಅದು ಅರ್ಜುನ ಸೆಕೆಂಡಿ ಬಂದರೆ ಯಾರೋ ಓಡಿಸ್ಬಿಡ್ಬೋದು. ಇವರು ಪ್ರೊಟೆಕ್ಷನಿಗೆ ಬರ್ತಾರೆ. ಯಾರು ಬರದಂತೆ ಹೋಗಿಬಿಟ್ರೆ ಅಲ್ಲಿ ಸೇಫ್ ಅಂತ ತಿಳ್ಕೊಂಡು ಯುದ್ಧಕ್ಕೆ ಒಟ್ಟಿಗೆ ಸೇರಿಬಿಟ್ರು. ದ್ರೋಣ ದ್ರೌಣಿ ಧಾರ್ತರಾಷ್ಟ್ರ ರಾಜ ಭೂರಿಶ್ರವಾಹ ಭಗದತ್ತಃ ಕೃಪಃ ಶಲ್ಯ ಬಾಲ್ಯೀಕ ಕೃತವರ್ಮ ಸುಶರ್ಮ. ಇಷ್ಟು ಜನ ಒಟ್ಟಿಗೆ ಬಂದರು. ಭೀಮ ಒಬ್ಬರೇ ಎಲ್ಲರೂ ಹೊಡೆದಾಕಿದ್ದು. ಇದನ್ನು ಒಬ್ಬರು ಹೇಳಿದಲ್ಲ. ಪರ್ಯಾಪ್ತಂತ್ಯುತ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ವಾರಿತಾ ವಾಯುಜೇನ. ಗೊತ್ತು ಅವರೇ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ನೀವು. ಸುಶಾರ್ ನಿಮ್ಮ ಕೆಲಸ ಏನು ಗೊತ್ತಾ, ನಾನು ಭೀಮಾರ್ಜುನ ಕೊಲ್ಲಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅನೌನ್ಸ್ ಮಾಡಿಬಿಟ್ರು. ಉಳಿದವ್ರ ಜೊತೆ ಫಸ್ಟ್ ಕ್ಲಾಸ್ ಯುದ್ಧ ಮಾಡ್ತೇನೆ, ಆದರೆ ಒಂದು ಕರಾರು ಶಿಖಂಡಿ ಬಂದರೆ ಮಾತ್ರ ಯುದ್ಧ ಮಾಡೋದಿಲ್ಲ. ಯಾಕೆ ಅಂತ ಕೇಳ್ತಾನೋ ಅವನು. ಎಲ್ಲ ಕಥೆ ಹೇಳ್ತಾರೆ, ಇದನ್ನ ಕಥೆಯೆಲ್ಲ ಅನೌನ್ಸ್ ಮಾಡ್ತಾರೆ, ಸಭೆಯಲ್ಲೇ ಹೇಳಿಬಿಡ್ತಾರೆ. ಆದ್ದರಿಂದ ಅವ್ರಿಗೆ ಗೊತ್ತಾಯ್ತು ಈಗ ನಡೆದಿರುತ್ತೆ ಅಂಥೇಳಿ ಎಲ್ಲ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಶಲ್ಯೋ ಬಾಲ್ಯೀಕ ಕೃತವರ್ಮ ಸುಶರ್ಮ ಸರ್ವಾಶ್ಚ ಸೇನಾ. ಅವರೆಲ್ಲ ದ್ರೋಣಾಚಾರ್ಯರು ಗುರುಗಳು, ದ್ರೌಣಿ ಅಶ್ವತ್ಥಾಮರು ಗುರುಪುತ್ರ, ದುರ್ಯೋಧನ, ಭೂರಿಶ್ರವಸ್ಸು, ಭಗದತ್ತ, ಕೃಪಾ, ಶಲ್ಯ, ಬಾಲ್ಯೀಕ, ಕೃತವರ್ಮ ಎಲ್ಲ ಲೀಡರ್ಸು. ದೊಡ್ಡ 11 ಅಕ್ಷೋಹಿಣಿ ಪ್ರಧಾನರು ಇವರೆಲ್ಲ ಕೂಡ. ಅವರೆಲ್ಲ ಒಟ್ಟಿಗೆ ಬಂದುಬಿಡ್ತಾರೆ. ಅವರೆಲ್ಲ ವಾರಿತಾ ವಾಯುಜೇನ. ಸತಾನ್ ಮುಹುರ್ವಿರತೀಕೃತ್ಯ ವೀರ ಪ್ರಾಗ್ಜ್ಯೋತಿಷಂ ಸಗಜಂ ದ್ರಾವಯಿತ್ವಾ ನ್ಯವಾರಯತ್ ಫಲ್ಗುಣಂ ಯೋದ್ಧುಕಾಮಂ
ಪಾರ್ಥಶ್ಚ ದೇವವ್ರತ ಮಾಸಸಾದ ಸತಾನ್ ಮುಹುರ್ವಿರಥೀಕೃತ್ಯ ವೀರಃ ಅವನ್ನೆಲ್ಲ ರಥ ಹೊಡೆದು ಹಾಕಿದ್ದು ಭೀಮಸೇನ. ವೀರಃ ಪ್ರಾಗ್ಜ್ಯೋತಿಷಂ ಸಗಜಂ ದ್ರಾವಯಿತ್ವ. ಪ್ರಾಗ್ಜ್ಯೋತಿಷ ಯಾರೋ ಭಗದತ್ತ, ಅವನ ಸಗಜಂ ಅದ ನೋಡಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಭಗದತ್ತ ರಥದ ಮೇಲೆ ಬಂದಿಲ್ಲ, ರಥ ಪುಡಿ ಮಾಡಿ ಹೆಂಗೆ ಹೇಳ್ತೀರಿ ಅಂದರೆ ಅದಕ್ಕೆ ಅವ್ರು ಆನೆ ಓಡಿಸಿದ್ರು ಅಂತೇಳಿ. ಈ ಅಕ್ಯುರಸಿ ಕವಿಗಳು ಬರಬೇಕಾದ್ರೆ ಅವರೇ ಮೈ ಮರೆತು ಬಿಡ್ತಾರೆ. ನಮ್ಮಲ್ಲಿ ಆ ಪ್ರಶ್ನೆನೇ ಬರೋದಿಲ್ಲ. ನಮ್ಮ ಯಾವ ಗ್ರಂಥ ಓದಿದ್ರು ಕೂಡ ವೈಷ್ಣವರಲ್ಲಿ ವಿಶೇಷ ಅಂದರೆ ಸಿದ್ಧಾಂತಕ್ಕೆ ವಿರೋಧ ಎಲ್ಲೆಲ್ಲೂ ಬರಬಾರ್ದು, ಮತ್ತು ಎಲ್ಲೆಲ್ಲೂ ಕೂಡ ಸೀಕ್ವೆನ್ಸ್ ತಪ್ಪಬಾರ್ದು, ಎಲ್ಲೆಲ್ಲೂ ಕೂಡ ಲಾಜಿಕ್ ಹೋಗಬಾರ್ದು. ಆ ಬ್ಯಾಲೆನ್ಸ್ ಮಾಡ್ತಾರೆ. ನಮ್ಮ ಗ್ರಂಥಗಳು ನಾವೇ ಓದೋದೆಲ್ಲ ಉಳಿದವ್ರು ಯಾಕೆ ಓದ್ತಾರೆ? ಸರಿಯಾಗಿ ಓದಿದರೆ ಒಂದು ಪರ್ಫೆಕ್ಷನ್ ಗೊತ್ತಾಗ್ತದೆ ಹೇಗಿರ್ತದೆ ಅಂತ. ಇಲ್ಲ ಏನೋ ಹೇಳಿಬಿಟ್ರೆ ಆಚಾರ್ಯರು, ಉಳಿದವ್ರು ಏನೋ ಬರೋದು ತೋಚಿದ್ದು ಬರೆದು ಹಾಕಿಬಿಡ್ತಾರೆ. ಅವ್ರಿಗೆ ಅದು ಮುಖ್ಯನೇ ಅಲ್ಲ, ತಮ್ಮ ಪಾಂಡಿತ್ಯ ತೋರಿಸ್ಬೇಕಾಗಿರುತ್ತೆ ಅಷ್ಟೇ. ಸಾಮಾನ್ಯವಾಗಿ ಕವಿತ್ವ ಪಾಂಡಿತ್ಯ ಎಕ್ಸೆಪ್ಷನ್ಸ್ ಇದ್ದರೂ ಸ್ಮಾಲ್ ಅದು. ಸುಶರ್ಮ ಸರ್ವಾಶ್ಚ ಸೇನ ಪ್ರಾಗ್ಜ್ಯೋತಿಷಂ ಸಗಜಂ ದ್ರಾವಯಿತ್ವ. ರಥ ಇಲ್ಲ ಆದ್ದರಿಂದ ಆನೆ ಮತ್ತು ಅವನು ಇಬ್ಬರನ್ನ ಓಡಿಸಿಬಿಟ್ಟು ಭೀಮಸೇನ ನೆವಾರಯತ್. ಅವರೇನು ಮಾಡಿದ್ರಾಗ ನೆವಾರಯತ್ ಫಾಲ್ಗುನಂ ಯೋದ್ಧು ಕಾಮಂ ಪಾರ್ಥಶ್ಚ ದೇವವ್ರತ ಮಾಸಸಾದ. ಫಾಲ್ಗುನಂ ಯೋದ್ಧು ಕಾಮಂ ಯಾರು ಭಗದತ್ತ ಅಜು ಯುದ್ಧಕ್ಕೆ ಅಂತ ಹೊರಟಿದ್ದ, ತಡದ ಭೀಮಸೇನ. ಆ ಪಾರ್ಥಶ್ಚ ರೋದ್ದು ಕಾಮಂ ಒಂದು ಇಲ್ಲೇನಿದೆ, ರೋದ್ದು ರೋದ್ದು ಕಾಮಂ. ರೋದ್ದು ಕಾಮಂ ಅಂದರೆ ತಡೆಯಲು ಇಚ್ಛಿಸಿದ, ಯೋದ್ದು ಕಾಮ ಅಂದರೆ ಯುದ್ಧ ಮಾಡಲಿಕ್ಕೆ ಬಯಸಿದ. ರಿಸಲ್ಟ್ ಒಂದೇ, ಭಗದತ್ತನು ಹೋದ, ಅವರೆಲ್ಲರೂ ಕೂಡ ಹೊರಟರು. ಪಾರ್ಥಶ್ಚ ದೇವವ್ರತ ಮಾಸಸಾದ. ಅರ್ಜುನ ಏನು ಮಾಡ್ತಾ ಇದ್ದಾನೆ ಈಗ, ಭೀಷ್ಮರ ಹತ್ರ ಬರ್ತಾ ಇದ್ದಾನಾಗಲೇನೆ ನೀರಿಂಗ್. ಅಟ್ಟೊತ್ತಿ ದುಶ್ಯಾಸನ ಬರ್ತಾನೆ. ಯುಧಿಷ್ಠಿರಂ ಭೀಷ್ಮಮಭಿಪ್ರಯಾಂತಂ ಮಾದ್ರೀಸುತಾಭ್ಯಾಂ ಸಹಿತಂ ರುವೀರಂ ನ್ಯವಾರಯತ್ ಶಕುನಿ ಸಾದಿನಾಂಚ ಯುತೋ ಅಯುತೇನೈವ ವರಾಶ್ವಗೇನ. ಯುಧಿಷ್ಠಿರಂ ಭೀಮಮಭಿಪ್ರಯಾಂತಂ. ಯುಧಿಷ್ಠಿರಂ ಭೀಷ್ಮಮಭಿಪ್ರಯಾಂತಂ. ಭೀಷ್ಮರ ಹೊರಟಂಥ ಧರ್ಮರಾಜನನ್ನು ಅವ್ರ ಜೊತೆಗೆ ಯಾರಿದ್ದಾರೆ, ಮಾದ್ರೀಸುತಾಭ್ಯಾಂ ಸಹಿತಂ. ಬೇಕಾದ್ರೆ ಯಾವಾಗಲೂ ಅವ್ರ ಜೊತೆಗಿರ್ತಾರೆ, ಧರ್ಮರಾಜನ ಜೊತೆಗಿರೋರು. ಅಲ್ಲೂ ಕೂಡ ಅಂಗರಕ್ಷಕರಾಗಿದ್ದವರು. ಸಹದೇವ ದಕ್ಕದ ಭಾರಿ ಕ್ಲೋಸ್ ಆಗಿದ್ದುಬಿಟ್ಟು ಒಬ್ಬರು ಸಂಬಳ ಕೊಡೋ ವ್ಯವಸ್ಥೆ, ಒಬ್ಬರದು ಅಂಗರಕ್ಷಕ. ಇಲ್ಲೂ ಜೊತೆಗೆ ಇರ್ತಾರೆ ಸಾಮಾನ್ಯ. ಸಹಿತಂ ರುವೀರಂ ನ್ಯವಾರಯತ್ ಶಕುನಿ. ಧರ್ಮರಾಜ ನಕಲ ಸಹದೇವರ ಸಮೇತ ಬರ್ಲಕ್ಕೆ ಹೊರಟಾಗ ಶಕುನಿ ಅಡ್ಡ ಬಂದ. ಸಾದಿನಾಂಚ ಯುತಃ ಅಶ್ವಾರೋಹಿಗಳ ಸಮೇತ. ಸಾದಿಗಳು ಅಂದರೆ ಅಶ್ವಾರೋಹಿಗಳು. ಅಯುತೇನೈವ 10,000 ಜನ ಇದ್ದರಂತ ಅವನ ಹಿಂದೆ. 10,000 ಅಶ್ವಾರೋಹಿ ಯೋಧರಿದ್ದರು. ಅವ್ರ ಸಮೇತ ಶಕುನಿ ಬಂದು ತಾನು ಕೈ ಮಾಡಿದ್ದ ವರಾಶ್ವಗೇನ. ಕುದುರೆ ಮೇಲೆ ಕೂತ್ಕೊಂಡೇ ಬಂದಿದ್ದ. ಕುದುರೆ ಮೇಲೆ ಕೂತ್ಕೊಂಡು ರಥದಲ್ಲಿ ಕೂತ್ಕೊಂಡು ಬಂದಿಲ್ಲ ಅವನೀಗ, ಅಷ್ಟು ಸಮೇತ ಬಂದ. ತಾನ್ ಸಾದಿನೋ ಅಶ್ವಾಂಶ್ಚ ನಿಹತ್ಯ ಸರ್ವಾನ್ ವಿಜಿತ್ಯತಂ ಶಕುನಿಂ ಪಾಂಡವಾಸ್ತೆ ಪ್ರಾಪುರ್ಭೀಷ್ಮಂ ದ್ರೌಪದೇಯಾಶ್ಚ ಸರ್ವೇ ತಥಾ ವಿರಾಟದ್ರುಪದೌ ಕುಂತಿಭೋಜಃ. ತಾನ್ ಸಾದಿನಃ ಅಶ್ವಾಂಚ ನಿಹತ್ಯ ಸರ್ವಾನ್ ವಿಜಿತ್ಯ ತಂ ಶಕುನಿಂ ಪಾಂಡವಾಃ ತೇ ಪ್ರಾಪುಃ ಭೀಷ್ಮಂ ದ್ರೌಪದೇಯಾಃ ಚ ಸರ್ವೇ ತಥಾ ವಿರಾಟದ್ರುಪದೌ ಕುಂತಿಭೋಜಃ. ತಾನ್ ಸಾದಿನಃ ಅಶ್ವಾಂಚ ಕುದುರೆಗಳ ಅಶ್ವಾರೋಹಿಗಳನ್ನು ಮತ್ತು ಅಶ್ವಗಳನ್ನು ಸರ್ವಾನ್ನಿಹತ್ಯ ಎಲ್ಲರನ್ನೂ ಕೊಂದು ಹಾಕಿದರು. ಯಾರು? ತೇ ಪಾಂಡವಾಹ. ಪಾಂಡವರು ಕೆಲಸ ಮಾಡಿದರು. ಪಾಂಡವರು ಯಾರೀಗ? ಯಾರು? ಯುಧಿಷ್ಠಿರ 3 ಜನ ಮಾತ್ರ. 3 ಜನ ಇದ್ದರೆ ಬಹುವಚನ ಬಂದುಬಿಡುತ್ತೆ. 3 ಇದ್ದರೆ ಸಾಕು. ಧರ್ಮರಾಜ, ನಕುಲ, ಸಹದೇವ. ಭೀಮಾರ್ಜುನ ಸೇರಿಸಬಾರ್ದು. ಯಾತಕ್ಕೆ? ಬೇರೆ ಕಡೆ ಯುದ್ಧ ಮಾಡ್ತಿದ್ದಾರೆ. ಇಲ್ಲಿಲ್ಲ. ಪಾಂಡವ ಸುಮ್ಮನೆ 5 ಜನ ಅಂತ ಹೇಳಿಬಿಟ್ರೆ ಓದಿಲ್ಲ ಅಂತ ಆಗುತ್ತೆ, ಹಿಂದೆ ಮುಂದೆ ಮರ್ತು ಬಿಟ್ಟಿದ್ದಾರೆ ಅಂತ ಅರ್ಥ. ಪಾಂಡವಾಹ ತೇ ಶಕುನಿಂ. ಅವು ಗೆದ್ದುಬಿಟ್ರು. ಅವರನ್ನು ಕೊಂದರು 10,000 ಜನಗಳನ್ನು. ಶಕುನಿ ಸೋಲಿಸಿದ್ರು, ಇನ್ನೂ ಕೊಂದಿಲ್ಲ. ಶಕುನಿ ಸಾಯೋದು ಯಾವತ್ತು ಗೊತ್ತಾ? ಕೊನೇ ದಿವಸ ಸಾಯ್ತಾನೆ. ಆದ್ದರಿಂದ ಈ ಸತ್ತಿಲ್ಲ ಅವನಿನ್ನು. ಪಾಂಡವಾಸ್ತೆ ಪ್ರಾಪುರ್ಭೀಷ್ಮಂ ದ್ರೌಪದೇಯಾಶ್ಚ ಸರ್ವೇ. ಅದು ಆಗ ದ್ರೌಪದಿ ಮಕ್ಕಳು ಕೂಡ ಈ ಕಡೆ ಬಂದರು. ಭೀಷ್ಮರ ಎಲ್ಲ ಸೇರಿಬಿಟ್ಟು ಸೆಂಟ್ರ್ ಭೀಷ್ಮರು ಇವತ್ತು ಎಲ್ಲ ಈ ಪ್ರೊಡಕ್ಷನ್ ಇವರಿದ್ದಾದರೆ ಅವ್ರು ಬರ್ತಾಯಿದ್ದಾರೆ. ಎಲ್ಲ ಸುತ್ತಿಬಿಡ್ತಾರೆ. ವಿರಾಟ ದ್ರುಪದೌ ಕುಂತಿಭೋಜ. ವಿರಾಟ ರಾಜ, ದ್ರುಪದ ರಾಜ, ಕುಂತಿಭೋಜ. ಗೀತೆಯಲ್ಲಿ ಮಲ್ಲಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ ಯಾರ್ಯಾರು ಬಂದಿದ್ದರು ಅಂತ. ಮಹಾರಥಿಗಳು ಅಂತೇಳಿ. ದ್ರುಪದಶ್ಚ ವಿರಾಟಶ್ಚ ಅಂತ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ದೃಷ್ಟದ್ಯುಮ್ನಂ ಭೀಷ್ಮಮಭಿಪ್ರಯಾಂತಂ ನ್ಯವಾರಯತ್ ಸೈಂಧವಸ್ತಂ ಸಬಾಣೈಃ ಹತಾಶ್ವಸೂತಂ ಸಗಣಂ ಪ್ರಾವಯಿತ್ವಾ ಸಮಾಸದತ್ ಭೀಷ್ಮಮೇವಾಶುವೀರಃ. ದೃಷ್ಟದ್ಯುಮ್ನನು ಬರ್ತಾ ಇದ್ದಾನೆ ಭೀಷ್ಮರ ಹತ್ರ.
ಅವ್ರ ಜೊತೆಗೆ ಯಾರು ಬಂದಾಗ ಭೀಷ್ಮ ಅಭಿಪ್ರಾಯಾಂತಂ ನ್ಯವಾರಯತ್ ಸೈಂಧವ ತಂ ಸಬಾಣ ಜಯದ್ರಥ ಅಡ್ಡ ಮಾಡಿದ ಯಾರನ್ನ ದೃಷ್ಟದ್ಯುಮ್ನನನ್ನು ಹತಾಶ್ವಸೂತಂ ಸಗಣಂ ದ್ರಾವಯಿತ್ವ ಅವನ ಅಶ್ವ ಸೂತ ಎಲ್ಲವನ್ನು ಕೊಂದುಬಿಟ್ಟು ದೃಷ್ಟದ್ಯುಮ್ನ ದ್ರಾವಯಿತ ಓಡಿಸಿಬಿಟ್ಟು ಸಮಾಸತದ್ ಭೀಷ್ಮಮೇವಾಶುವೀರ ಬಿಟ್ಟು ಹತ್ತು ಬಂದುಬಿಡ್ತಾನೆ. ಇವ್ರ ಕೈ ಮೇಲಾಗ್ತದೆ ಪಾಂಡವರು ಕಡಿಮೆ ಆಗ್ತಾಯಿದೆ. ಅಂದರೆ ಫುಲ್ ಫ್ಲಜ್ ಯುದ್ಧ ಮಾಡಿದ್ರೆ ಹೇಗೆ ಮಾಡ್ತಾರೆ ಪಾಂಡವರು ಎಂಬುದಕ್ಕೆ ಸಾಕ್ಷಿ. ಅವರು ಗೌರವ ಕೊಟ್ಟು ಯುದ್ಧ ಮಾಡ್ತಿದ್ರು. ದ್ರೋಣರು ಬಂದಾಗ ಸ್ವಲ್ಪ ಮೈಲ್ಡ್ ಆಗ್ತಿದ್ರು, ಅದೇ ರೀತಿ ಭೀಷ್ಮರು ಬಂದಾಗ ಆಗ್ತಿದ್ರು, ಕೆಲವು ವೈಷ್ಣವರದ್ದು ಪುರೀಶ್ರವಾದಿಗಳು ಬಂದಾಗ ಆಗ್ತಿದ್ರು ಅಂತ. ಅದೆಲ್ಲ ಬಿಟ್ಟುಬಿಟ್ಟು ಏನಾಗ್ತಿದ್ರು. ಈಗ 18 ದಿವಸ ಹೇಳೋಕ್ಕೆ ಕಾರಣ ಏನು ಅಂದರೆ ಬರೀ ಅಷ್ಟೇ ಬಂದಿದ್ದರೆ ಒಂದೇ ದಿವಸ ಯುದ್ಧ ಮುಗಿದು ಹೋಗ್ತಿತ್ತು. ಇವರೆಲ್ಲರೂ ಎಲಿಮಿನೇಟ್ ಒಬ್ಬೊಬ್ಬರು ಎಲಿಮಿನೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ಫುಲ್ ಸೆಂಡ್ ಆಫ್ ಕೊಡಬೇಕು ಇವರಿಗೆ. ಯಾರ್ಯಾರಿಗೆ? ಭೀಷ್ಮ, ದ್ರೋಣ, ಶಲ್ಯ, ಕರ್ಣ ಎಲ್ಲರೂ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಳಿಸ್ಬೇಕು. ಹುಚ್ಚ ಬಟ್ಟೆ ಹೊಡೆದಾಗ್ಲಿಕ್ಕೆ ಬರೋದಿಲ್ಲ. ಇದು ವಿಶೇಷ ಇದು. ಆದ್ದರಿಂದನೇ ತಡ ಆಗ್ತಿದೆ ಹೊರತು ಇಲ್ಲದಿದ್ದರೆ ಪ್ರಶ್ನೆ ಬರ್ತಿರಲಿಲ್ಲ. ನಮ್ಮವ್ರೊಬ್ರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ಬಿಡಿಸೋ ಸುಲಭ ಅಲ್ಲ. ಆಗ ಅವ್ರು ಹೊಡೆದ್ರೆ ಅವ್ರು ಹೊಡಿತೀವಿ ಅಂತಾರೆ. ಅವ್ರು ಕಾಪಾಡ್ಕೊಂಡು ಬಿಡಿಸ್ಬೇಕು. ವೀರ ಹತಾಶ್ವಸೋ ಭೀಷ್ಮ ಸ್ತ್ರೀತ್ವಂ ತಸ್ಯ ಜಾನನ್ ಗುಪ್ತೋಥ ಪಾರ್ಥೇನ ರಣೇ ಶಿಖಂಡಿ ಭೀಷ್ಮಂ ಸಮಾಸಾದ್ಯ ಶರೈರತಾಡಯತ್ ಭೀಷ್ಮ ಸ್ತ್ರೀತ್ವಂ ತಸ್ಯ ಜಾನನ್ನ ತಸ್ಮೈ ಮುಮೋಚ ಬಾಣಾನ್ ಸತು ತಂ ತುತೋದ. ಗುಪ್ತ ಅಥ ಗುಪ್ತ ಅಂದರೆ ಯಾವ ಗುಪ್ತ ಅಂತ ತಿಳ್ಕೊಬಾರ್ದು. ಮತ್ತೆ ಗುಪ್ತ ಅಂದ್ರೇನು? ರಕ್ಷಿತ, ಗುಪು ರಕ್ಷಣೆ, ರಕ್ಷಿತನಾದಂತಹ ಯಾರೋ ಪಾರ್ಥೇನ ಅರ್ಜುನ ರಕ್ಷಿತನಾದಂಥ ಶಿಖಂಡಿಯು ಭೀಷ್ಮಂ ಸಮಾಸಾದ್ಯ ಶರೈಹಿ ಅತಾಡಯತ್ ಭೀಷ್ಮರ ಹತ್ರ ಹೋಗೇ ಬಿಟ್ಟ ಶಿಖಂಡಿ. ಬಾಣಗಳನ್ನ ಅವ್ರಲ್ಲಿ ಬಿಡ್ತಾ ಇದ್ದಾನೆ. ವೈಯಕ್ತಿಕ ಸಿಟ್ಟು ಬೇರೆ ಇದೆ, ಮಾಡ್ತಾ ಇದ್ದಾರೆ. ಅವ್ರು ಹೊಡಿತಾ ಇಲ್ಲ ಅಂತಲೂ ಗೊತ್ತಿದೆ. ಸ್ವಲ್ಪ ಅನುಕೂಲ ಆಯ್ತು. ಅವ್ರು ಹೊಡಿದ್ರೆ ಒಬ್ಬರೇ ಹೊಡೆಯೋದ್ರೆ ಖುಷಿಯಿಂದ ಹೊಡಿಬೋದು. ಹೊಡೆದ ಭೀಷ್ಮ ಆಗಲಿಲ್ಲ. ಭೀಷ್ಮ ಸ್ತ್ರೀತ್ವಂ ತಶ್ಚ ಜಾನನ್ನ ತಸ್ಮೈ ಮುಮೋಚ ಬಾಣಾನ್ ಸತು ತಂ ತುತೋದ. ಭೀಷ್ಮ ಸ್ತ್ರೀತ್ವಂ ತಸ್ಯ ಜಾನನ್ ನ ತಸ್ಮೈ ಮುಮೋಚ ಬಾಣಾನ್. ಅವನು ಹೆಂಗಸು ಅಂತ ಗೊತ್ತಿರೋದ್ರಿಂದ ಏನು ಮಾಡಲಿಲ್ಲ, ಅವರು ಬಾಣ ಪ್ರಯೋಗವನ್ನು ಮಾಡಲಿಲ್ಲ. ಬಾಣಾನ್ ಯಾರಿಗೆ ಅಲ್ಲ, ಅವ್ರಿಗೆ ಲೆಕ್ಕ ಇಲ್ಲ. ಅವ್ರಿಗೆ ಏನಾಗುತ್ತೆ ಅದು ಕೇರೆ ಮಾಡೋದು. ಹೌದು, ಅವರ ಅಸ್ತ್ರಶಾಸ್ತ್ರ, ಅವ್ರಿಗೆ ಆ ಕ್ವಾಲಿಟಿ ಏನೋ ಅವ್ರು ಇದೇನೋ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಅವ್ರು ನಥಿಂಗ್, ಸ್ವರೂಪತ ಹೆಂಡತಿ ಗೊತ್ತೇನು. ಅದರಿಂದನೇ ಅದು ದೊಡ್ಡ ವಿಚಾರ ಅಲ್ಲ. ಸತುತಂ ತುತೋದ ಈತ ಹೊಡಿತಾ ಇದ್ದಾರೆ, ಅವ್ರು ಹೊಡಿತಾ ಇಲ್ಲ. ಈ ಸ್ಥಿತಿ ಬಂತು. ಇಲ್ಲಿ ಭಾಳ ಸ್ವಾರಸ್ಯವಾದ ಮಾತಿದೆ. ಶಿಖಂಡಿ ಅಂಬೇನೇ ಶಿಖಂಡಿಯಾಗಿ ಬಂದಿರೋದು. ಎಲ್ಲ ಏನು ತಿಳ್ಕೊಂಬಿಟ್ರು, ಬೇರೆ ಯಾವ ಸೂಕ್ಷ್ಮ ವಿಚಾರ ಯಾರೂ ಬರೋದಿಲ್ಲ. ಹೆಂಗಸ ಗಂಡಸಾಗೋದಿಲ್ಲ ಅಂತ ಯಾರು ಹೇಳಿಬಿಟ್ಟಿದ. ಹೆಣ್ಣು ಗಂಡಸಾಗೋದಿಲ್ಲ. ಅದರಿಂದಾಗಿಯೇ ಅವಳು ಆಗಿರೋದು ಹೆಂಗಸೆ. ಶಿಖಂಡಿ ಏನಿದ್ದಾರೆ ಆ್ಯಕ್ಚುಲಿ ಈಗ ಸ್ವರೂಪ ದೇಹ, ಅವನ ದೇಹ ಜೊತೆಗೆ ಕೂತಿದ್ದಾನೆ. ಇರೋದು ಅಲ್ಲಿ ತುಂಬೂರು ಇದ್ದಾನೆ ಅಷ್ಟೇ ಹೊರತು ಒಳಗೆ ಇವಳು ಅಪ್ಲೈ ಮಾಡಿದ್ರೆ ಹೆಂಗಸೆ ಇವಳು. ಆಚಾರ್ಯ ನಿರ್ಣಯ ಕೊಟ್ಟಿದ್ದು ಇಲ್ಲೂ ಎಷ್ಟು ಉಪಯೋಗಕ್ಕೆ ಬರುತ್ತಾಗ. ಇಲ್ಲವರು ಭೀಷ್ಮರು ತಪ್ಪು ಮಾಡಿದರು. ಅವನು ಹಿಂದೆ ಇದ್ದ ಹೆಂಗಸಾಗಿರ್ಬೋದು, ಈ ಗಂಡಸಾಗಿದ್ದಾನಲ್ಲ ಅಂದರೆ ಗಂಡಸಾಗಿಲ್ಲ. ಯಾಕೆ? ಸ್ತ್ರೀಯರಿಗೆ ಏನು ಬರೋದಿಲ್ಲ, ಗಂಡಸ್ತಾನ ಎಂದೂ ಕೂಡ ಪುರುಷ ದೇಹ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಪುರುಷ ಸ್ತ್ರೀ ಆಗ್ಬೋದು. ಕೃಷ್ಣನ ಹೆಂಡಂದ್ರೆ 16,108 ಜನ ಇದ್ದಾರೆ. 8 ಜನ ಬಿಟ್ಟರೆ ಉಳಿದವರೆಲ್ಲ ಯಾರವರು? ಎಲ್ಲ ಗಂಡಸರವರು. ಆದರೆ ಹೆಂಗಸರಾಗಿ ಹುಟ್ಬಿಟ್ಟಿದ್ದಾರೆ. ಈಗ ಹೆಂಗಸರೇ ಮೂಲತಃ ಗಂಡಸರು. ಆದರೆ ಇಲ್ಲಿ ಹಾಗಲ್ಲ. ಶಿಖಂಡಿ ಆದಾಗಲೂ ಹೆಂಗಸೆ. ಬಾಡಿ ಮಾತ್ರ ಯಾರ್ದೋ? ತುಂಬರು. ಅಲ್ಲಿ ಕೂತಿದ್ದಾನಷ್ಟೇ. ಇಲ್ಲಿ ಹೋದರೆ ಭೀಷ್ಮರು ಏನು ಮಾಡ್ತೀವಿ ಅದೆಲ್ಲ ಯಾವ ಲೆಕ್ಕ. ಅವನು ಈಗ ತಾನೇ ಗಂಡಸ್ತಾನೆ ಹೇಗೆ ಹೊಡಿತೇನೆ ಅಂತ ಹೇಳ್ಬೋದಾಗಿದೆ. ಇಲ್ಲ, ಅವ್ನಿಗೆ ಹಿಂಸೆ ಆಗಿದ್ದಾನೆ. ಆಚಾರ್ಯ ನಿರ್ಣಯ ಎಷ್ಟು ಫಸ್ಟ್ ಕ್ಲಾಸಾಗಿ ಹೊಂದುತ್ತೆ ಅಂದ್ರಾಗ ಅದು ಸ್ವಾರಸ್ಯ ಬರೋದು. ಇಲ್ಲೇ ಹೋಗಿದ್ದರೆ ಎಲ್ಲ ಉಲ್ಟಾಪಲ್ಟ ಆಗ್ತದೆ. ಭೀಷ್ಮರು ತಪ್ಪು ತಿಳ್ಕೊಂಡಾಗ್ತಿತ್ತಾಗ. ಅದು ಬಿಟ್ಟು ಅವ್ರು ಯುದ್ಧಕ್ಕೆ ಬಂದಾಗ ಅವೆಲ್ಲ ಲೆಕ್ಕೆಲ್ಲ ಅಂತ ಹೊಡಿಬೋದಾಗಿತ್ತು. ಮಾಡಲಿಲ್ಲ ಅವರು. ಹೆಂಗಸೆ ನಾವು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹೆಂಡತಿ ಅಂತ ಗೊತ್ತಿಲ್ಲ ಅವ್ರಿಗೆ, ಗೊತ್ತಾಗೋದು ಆಮೇಲೆ. ಹಾಂ, ಯಾರು? ಹೊಡಿತಾರೆ, ಬೇಕಾಷ್ಟು ಹೊಡಿತಾರೆ. ಅವರೇ ಕೇರೆ ಮಾಡಲ್ಲ ಅದೆಲ್ಲ ಕೂಡ. ಫಸ್ಟ್ ಅವ್ರ ಬಾಣಗಳೇ ಇವರೇ ಲೆಕ್ಕಕ್ಕಿಲ್ಲ. ಎರಡನೇದಾಗಿ ಕವಚ ವ್ಯವಸ್ಥೆ ಇದ್ದೇ ಇದೆ. ಅದು ಕತ್ತರಿಸಂಥ ಶಕ್ತಿ ಅವನಿಗಿಲ್ಲ. ಅದು ಹೊಡೆಯಷ್ಟು. ಶಿಖಂಡಿನಂ ವಾರಯಾಮಾಸ ಬಾಣೈ ದುರ್ಮರ್ಷಣೋ ಅಮರ್ಷಣ ವಿಹ್ವಲೇಕ್ಷಣ ನಾತ್ತೇತು ಮೇನಂ ಅಶಕತ್ ಶಿಖಂಡಿ ದುಶ್ಯಾಸನ ಪಾರ್ಥಮವಾರಯತ್ತದ. ಅಲ್ಲಿಗೆ ನಾಳೆ ದಿವಸ ಭೀಷ್ಮರು ಬೀಳ್ತಾರೆ. ದೇಹ ಬಿಡೋದಿಲ್ಲ ಅವರು, ಬೀಳ್ತಾರೆ ಅಷ್ಟೇ. ಇನ್ನು ದಕ್ಷಿಣಾಯನ ಅಲ್ಲ, ಬಿಡಾಗಿಲ್ಲ ಅವರು. ಉತ್ತರಾಯಣ ಬರಬೇಕು ಅದಕ್ಕೆ. ಆದ್ದರಿಂದ ಸರಿ ನಿಲ್ತಾರೆ. ಇದೇ ಸಮಯದಲ್ಲಿ ಯುದ್ಧ ನಡೆದು ಈ ಟೈಮ್ನಲ್ಲೇ ಯುದ್ಧ ಪರ್ವ ನಡೀತಾ ಇದೆ. ಈಗ ಯುದ್ಧ ನಡೆದು ಇದೇ ಟೈಮ್ನಲ್ಲೇ ನಡೆದಿತ್ತು. ಅದು ಭಾಳ ಇಂಟ್ರೆಸ್ಟಿಂಗ್. ಅದು ಇದೊಳ್ಳೆ ಇಲ್ಲಿದ್ದಾಗ ಭಾಳ ಚಳಿಗಾಲ. ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರೋ ಜಾಗ ಯಾವುದು. ಆ ಡಿಸ್ಕಷನ್ ನೀವು ಬೇಡ, ತಪ್ಪದು. ಗೊತ್ತಾಯ್ತಾ? ಅಲ್ಲ ಅದು. ಆಮೇಲೆ
ಹಾಂ, ನೀವೇ ಹೇಳಿ, ನೀವೇ ಹೇಳಿ. ನಾವು ಉತ್ತರಾಯಣ ಒಂದು ಎಷ್ಟೋ ದಿವಸ ಆಗಿರುತ್ತೆ, ಬರೀ ಉತ್ತರಾಯಣ ಅಲ್ಲ. ಇದು ಇಲ್ಲ, ಸುಲಭ ಮುಗಿಯಲ್ಲ. ದ್ರೋಣ ಪರ್ವ ಭಾರಿ ದೊಡ್ಡದು. ಕರ್ಣಪರ್ವ ಸ್ವಲ್ಪದಾರು ತುಂಬ ವಿಷಯಗಳು ಜಾಸ್ತಿ ಅದರಲ್ಲಿ. ಆಮೇಲೆ ಅದು ಒಂದೇ ಮಾಡಿದ್ರೆ ವರ್ಷಗಟ್ಟಲೆ ತಳ್ಬೋದು ಅಂತ ಹೇಳಿದರೆ ನಾವು ಮುಗಿಸ್ಬೇಕಂತ ಆದಷ್ಟು ಯುದ್ಧ ಪರ್ವ ಫಾಸ್ಟಾಗಿ ಮುಗಿಸ್ಬಿಟ್ರೆ ಒಳ್ಳೆಯದು. ಅದಕ್ಕೆ ನಿಂತ್ಕೊಂಡ್ಬಿಡ್ಬಾರ್ದು. ಓಂ ಶ್ರೀಯ ಇನ್ನೂ ಬಂದು ಘಟ ಎಲ್ಲಿದ್ದಾನೆ ಬಂದರು ಇವೆಲ್ಲ ಇಬ್ಬರು ಸೋತು ಹೊಡಿದ್ರೆ ಐತೆ ಘಟದ ಸೇಫ್ ಆದ ನಾನು ಘಟತೆ ಇಬ್ಬರೊಂದು ಭೀಮ ಬಂದ ಮೇಲೆ ಎಲ್ಲರೂ ಓಡಿಸಿದ್ರಿಂದ ಘಟದ ಸುರಕ್ಷಿತ ಅದ ಅಷ್ಟೇ. ಓಂ